शारदा देवी से आ रही हूं। वहां जब मैं गई और वहां के शंकराचार्य जी से मैं मिली तो उन्होंने मुझे पूछा कि इंदिरा जी यहीं से लड़ी थी कि नहीं। तो मैंने कहा जी चिकमंगलूर से लड़ी थी। उन्होंने मुझे आशीर्वाद दिए। मैंने अपने भाई के लिए आशीर्वाद मांगा, उन्होंने आशीर्वाद दिया और मुझे कहा कि यहाँ पे मेरे पिताजी भी आए थे, इंदिरा जी भी आई थी और जब इंदिरा जी आई तो उनके लिए एक संघर्ष का समय था। ನಾನು ಇವತ್ತು ಬೆಳಗ್ಗೆ ಶೃಂಗೇರಿಗೆ ಹೋದಂತ ಸಂದರ್ಭದಲ್ಲಿ ಮಾತೆ ಶಾರದಾಂಬೆಯ ದರ್ಶನ ಮಾಡಿದ ನಂತರ ಈಗಿನ ಶಂಕರಾಚಾರ್ಯರನ್ನ ಗುರುಗಳನ್ನ ಭೇಟಿ ಮಾಡಿದೆ. ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನನ್ನನ್ನು ಕೇಳಿದರು, ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಲ್ಲಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೋ ಇಲ್ವೋ ಅಂತ. ಹೌದು ಅಂತೇಳಿ ನಾನು ಹೇಳಿದೆ. ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರು ಇಲ್ಲಿಗೆ ಬಂದಿದ್ರು, ನಮ್ಮ ತಂದೆ ರಾಜೀವ್ ಗಾಂಧಿ ಅವರು ಕೂಡ ಇಲ್ಲಿಗೆ ಬಂದಿದ್ರು ಮತ್ತು ಅವರು ನನಗೆ ಆಶೀರ್ವಾದ ಮಾಡಿದ್ರು. ನಾನು ನನ್ನ ಸಹೋದರ ರಾಹುಲ್ ಗಾಂಧಿ ಅವರಿಗೆ ಆಶೀರ್ವಾದ ಬೇಡದೆ ರಾಹುಲ್ ಗಾಂಧಿ ಅವರಿಗೂ ಅವರು ಆಶೀರ್ವಾದ ಮಾಡಿದ್ರು, ನನಗೂ ಕೂಡ ಅವರು ಆಶೀರ್ವಾದ ಮಾಡಿದ್ರು ಅನ್ನೋದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. आज भी मेरे परिवार के लिए एक संघर्ष का समय है। 1978 में जब इंदिरा जी यहीं इसी मैदान में आई, उनके लिए संघर्ष का समय था। ಈಗಲೂ ಕೂಡ ನಮ್ಮ ಪರಿವಾರ ಸಂಘರ್ಷದ ಸಮಯವನ್ನು ಎದುರಿಸ್ತಾ ಇದೆ. 1978-79ರಲ್ಲಿ ನನ್ನ ಅಜ್ಜಿ ಇಂದಿರಾ ಗಾಂಧಿ ಈ ಪ್ರದೇಶಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅದು ಕೂಡ ಒಂದು ಸಂಘರ್ಷದ ಸಮಯವಾಗಿತ್ತು. ಮತ್ತೊಂದು ಸಂಘರ್ಷದ ಸಮಯದಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. उस दिन भी इसी तरह बारिश आ रही थी। ಅವತ್ತು ಕೂಡ ಇದೇ ರೀತಿ ಮಳೆಯ ವಾತಾವರಣ ಇತ್ತು. हम मानते हैं कि ये भगवान का आशीर्वाद है। ನಾನು ಭಾವಿಸ್ತೇನೆ ಇದು ದೇವರ ಆಶೀರ್ವಾದ ಅಂತೇಳಿ ಭಾವಿಸ್ತೇನೆ. बारिश शुभ है, ಮಳೆ ಅಂದ್ರೆ ಅದು ಶುಭ ಸಂಕೇತ. तो ये एक बहुत भावनात्मक क्षण है मेरे लिए कि मैं आज आपके यहाँ सामने खड़ी हूँ, इसी मंच पर, इसी मैदान पर, उसी तरह के मौसम में। ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅವತ್ತು ನನ್ನ ಅಜ್ಜಿ ಬಂದಂತ ಸಂದರ್ಭದಲ್ಲಿ ಯಾವ ವಾತಾವರಣ ಇತ್ತೋ ಅದೇ ರೀತಿಯ ಒಂದು ವಾತಾವರಣದ ಸಂದರ್ಭದಲ್ಲಿ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಲ್ಲುವಂತ ಒಂದು ಅವಕಾಶ ಸಿಕ್ಕಿದೆ. ಇದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. और आज दिल से अपने परिवार के तीनों पुश्तों से मैं आपको धन्यवाद देती हूँ। ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನನ್ನ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. कि जब इंदिरा जी का सबसे मुश्किल संघर्ष का समय था तो यहाँ की जनता चिकमंगलूर उसके साथ खड़ी रही, आप खड़े रहे और आपने उनका साथ नहीं छोड़ा। ನನ್ನ ಅಜ್ಜಿ ಇಂದಿರಾ ಗಾಂಧಿ ಅವರ ಜೀವನದ ಅತ್ಯಂತ ಕಷ್ಟಕರವಾದಂತಹ ಸಂಘರ್ಷದ ಸಮಯದಲ್ಲಿ ಚಿಕ್ಕಮಗಳೂರಿನ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ರು. ಈ ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ನಾನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಕುಟುಂಬ ಸದಾ ನಿಮಗೆ ಆಭಾರಿಯಾಗಿರುತ್ತದೆ. उनके खिलाफ भी एक केस लगाया गया और उनको भी संसद से निकाला गया। ಅವರ ವಿರುದ್ಧ ಕೂಡ ಲೋಕಸಭೆಯಲ್ಲಿ ಒಂದು ಕೇಸನ್ನು ಹಾಕಲಾಗಿತ್ತು, ಅವರನ್ನು ಕೂಡ ಸಂಸತ್ತಿನ ಹೊರಗಿಡಲಾಗಿತ್ತು. आप उन्हें संसद में वापस लाए, ಅವರನ್ನ ಮತ್ತೆ ನೀವು ಲೋಕಸಭೆಗೆ ವಾಪಸ್ ಕಳಿಸಿಕೊಟ್ರಿ. आपने उन्हें आत्मविश्वास दिया कि नहीं, इस देश की जनता अभी भी आपके साथ है, इंदिरा जी आप लड़ो। ಅವತ್ತು ನಮಗೊಂದು ಆತ್ಮವಿಶ್ವಾಸವನ್ನು ನೀವು ತಂದುಕೊಟ್ರಿ. ಇಂದಿರಾ ಗಾಂಧಿ ಅವರೇ, ನಾವು ನಿಮ್ಮೊಟ್ಟಿಗಿದ್ದೇವೆ, ನೀವು ಹೋರಾಟ ಮಾಡಿ, ಸಂಘರ್ಷ ಮಾಡಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ರಿ ಅವತ್ತು ನೀವು ನಮಗೆ. आज उनके पोते राहुल गांधी को उसी तरह से फर्जी केस डालकर संसद से निकाल दिया गया है। ಈಗ ಅದೇ ರೀತಿಯಲ್ಲಿ ಅವರ ಮೊಮ್ಮಗನಾದಂತ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಸುಳ್ಳು ಕೇಸನ್ನು ಹಾಕಿ ಅದೇ ರೀತಿಯಲ್ಲಿ ಅವರನ್ನ ಲೋಕಸಭೆಯಿಂದ ಹೊರಗೆ ಕಳಿಸಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. और राहुल गांधी को भी पूरा विश्वास है, मेरे पूरे परिवार को विश्वास है कि इस देश की जनता हमारे साथ खड़ी रहेगी। ರಾಹುಲ್ ಗಾಂಧಿ ಅವರಿಗೂ ಸಂಪೂರ್ಣವಾದಂತಹ ವಿಶ್ವಾಸ ಇದೆ, ನಮ್ಮ ಇಡೀ ಕುಟುಂಬಕ್ಕೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ.
ಈ ದೇಶದ ಜನ ರಾಹುಲ್ ಗಾಂಧಿ ಅವರಿಗೆ ಜೊತೆಗೆ ನಿಲ್ತಾರೆ, ಮತ್ತೆ ಲೋಕಸಭೆಗೆ ಅವ್ರನ್ನ ಕಳಿಸ್ತಾರೆ ಅಂತೇಳಿ. और ये भगवान का आशीर्वाद, शिव जी का आशीर्वाद हमेशा हमारे साथ रहेगा, क्योंकि हम सत्य की लड़ाई लड़ रहे हैं, हम सच्चाई का संघर्ष कर रहे हैं. ಭಗವಂತನ ಪರಶಿವನ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ನಮ್ಮ ಮೇಲಿದೆ. ಕಾರಣ ನಾವು ಸತ್ಯಕ್ಕೋಸ್ಕರ ಸಂಘರ್ಷ ಮಾಡ್ತಾ ಇದ್ದೇವೆ. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗ್ತದೆ, ಆಶೀರ್ವಾದ ಸಿಕ್ಕೇ ಸಿಗ್ತದೆ ಅನ್ನುವಂತ ವಿಶ್ವಾಸ ನನಗಿದೆ. और ये जो चुनाव है कर्नाटका का, ये भी एक सच्चाई और सत्य का संघर्ष ही है. ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತ ಒಂದು ಚುನಾವಣೆ ಏನಿದೆ, ಇದು ಕೂಡ ಸತ್ಯದ ವಿಷಯಕ್ಕೋಸ್ಕರ ನಡೀತಾ ಇರುವಂತ ಒಂದು ಹೋರಾಟ ಮತ್ತು ಸಂಘರ್ಷ. आज सुबह मैं मैसूरू में मैलारी होटल में गई, आप जानते हैं. ನಾನು ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಮೈಲಾರಿ ಹೋಟೆಲ್ ಅಂತಕ್ಕಂಥ ದೋಸೆಗೆ ಪ್ರಸಿದ್ಧವಾಗಿರುವಂತ ಒಂದು ಹೋಟೆಲ್ ಇದೆ. ಅಲ್ಲಿಗೆ ಬೆಳಿಗ್ಗೆ ನಾನು ಹೋಗಿದ್ದೆ. और मैंने देखा कर्नाटका का स्वाभिमान, कर्नाटका की मेहनत का मिसाल. ಅಲ್ಲಿ ನಾನು ನೋಡಿದೆ, ಆ ಹೋಟೆಲ್ಗೆ ಹೋದಂತ ಸಂದರ್ಭದಲ್ಲಿ ಕರ್ನಾಟಕದ ಸ್ವಾಭಿಮಾನ ಮತ್ತು ಕರ್ನಾಟಕದಲ್ಲಿರುವಂತಹ ಶ್ರಮಶಕ್ತಿಯ ಒಂದು ದರ್ಶನ ನನಗೆ ಆಯಿತು ಇವತ್ತು ಬೆಳಿಗ್ಗೆ. जिसका होटल है, उन्होंने मुझे बताया कि उनके पिताजी ने ये काम शुरू किया था. ಆ ಹೋಟೆಲ್ಗೆ ನಾನು ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಮಾಲಕ ನನಗೆ ಹೇಳ್ದ, ನಮ್ಮ ತಂದೆಯವರು ಈ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ರು ಅಂತೇಳಿ. बहुत गर्व से मुझे रसोई में ले गए और मुझे भी डोसा बनाना सिखाया. ನನ್ನನ್ನ ಬಹಳ ಗೌರವದಿಂದ ಆ ಹೋಟೆಲ್ನ ಅಡಿಗೆ ಮನೆಗೆ ಕರ್ಕೊಂಡು ಹೋದ್ರು ಮತ್ತು ಅಲ್ಲಿ ನನಗೆ ಮೈಲಾರಿ ದೋಸೆಯನ್ನು ಹಾಕೋದು ಹೇಗೆ ಅನ್ನೋದನ್ನು ಕೂಡ ಹೇಳಿಕೊಟ್ರು. ನಾನು ಕೂಡ ಬೆಳಿಗ್ಗೆ ಅಲ್ಲೊಂದು ದೋಸೆ ಹಾಕಿದೆ ಆ ಹೋಟೆಲ್ನಲ್ಲಿ. अच्छा बनाया, ಚೆನ್ನಾಗೇ ಮಾಡಿದ್ದೀನಿ. अच्छा बनाया. और उसी समय उनकी 23 साल की बेटी भी आई रसोई में. ಅಲ್ಲಿ ಬರುವಂತ ಸಂದರ್ಭದಲ್ಲಿ ಅವರ 1.5 ವರ್ಷದ ಮಗು ಕೂಡ ಹೋಟೆಲ್ಗೆ ಬಂದಿತ್ತು. मैंने पूछा क्या करती हो. ನಾನು ಕೇಳಿದೆ ಅವ್ರನ್ನ, ಏನ್ ಮಾಡ್ತಾ ಇದ್ದೀಯಾ ಅಂತೇಳಿ. बोला मैं इन्फोसिस में काम करती हूँ. ಆ ಹುಡುಗಿ ಕ್ಷಮಿಸಬೇಕು, ದೊಡ್ಡವಳು, ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. मुझे इतना गर्व हुआ, ನನಗೆ ಬಹಳ ಹೆಮ್ಮೆ ಅಂತ ಅನಿಸ್ತು. मुझे लगा यही कर्नाटका है. ನನಗನ್ನಿಸ್ತು ಇದೇ ಕರ್ನಾಟಕದ ದರ್ಶನ ನನಗೆ ಆಗ್ತಾ ಇದೆ ಅಂತೇಳಿ. मेहनत, ईमानदारी, ಶ್ರಮ ಮತ್ತು ಪ್ರಾಮಾಣಿಕತೆ, अपनी पुरानी परंपरा को आगे बढ़ाते हुए, ನಮ್ಮ ಪುರಾತನವಾದಂತಹ ಪರಂಪರೆಯನ್ನ ಮುಂದುವರಿಸ್ತಾನೆ. अपनी संस्कृति, अपनी सभ्यता को बचाते हुए, ನಮ್ಮ ಸಂಸ್ಕೃತಿಯನ್ನ ಮತ್ತು ಸಭ್ಯತೆಯನ್ನ ಉಳಿಸಿಕೊಳ್ತಾ ಬೆಳೆಸ್ತಾ भविष्य की ओर देखना ಭವಿಷ್ಯದ ಕಡೆಗೆ ನೋಡೋದು ಕರ್ನಾಟಕದ ಒಂದು ವಿಶೇಷ ಮತ್ತು ಹೆಮ್ಮೆ. और एक सौंदर्य भविष्य में भाग लेना. ಈ ಒಂದು ಸುಂದರವಾದಂತಹ ಭವಿಷ್ಯದಲ್ಲಿ ಭಾಗವಹಿಸ್ತಕ್ಕಂಥದ್ದು. गर्व होता है मुझे आपके प्रदेश पे. ನಮ್ಮ ಈ ಪ್ರದೇಶದ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತದೆ. आपकी मेहनत पे, आपकी ईमानदारी पे. ನಿಮ್ಮ ಶ್ರಮ ಮತ್ತು ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. लेकिन मैं एक बात बताती हूँ, दुख भी हो रहा है. ನಾನು ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಮಗೆ ಮೋಸ ಆಗ್ತಾ ಇದೆ ಅಂತೇಳಿ. क्योंकि जब आप अपना वोट देते हैं, जब अपना समर्थन देते हैं, तो आप भरोसे के साथ देते हैं, विश्वास के साथ देते हैं. ನಾವು ಯಾವಾಗ ನಮ್ಮ ವೋಟನ್ನ ಮತವನ್ನ ಕೊಡ್ತೇವೋ, ನಾವು ಬಹಳ ವಿಶ್ವಾಸದಿಂದ ಆ ಮತವನ್ನ ಚಲಾಯಿಸ್ತೇವೆ, ವೋಟನ್ನ ಕೊಡ್ತೇವೆ. आज मुझे इसलिए पहचानते हैं क्योंकि मेरी दादी इंदिरा गांधी ने आपका विश्वास नहीं तोड़ा. ಇವತ್ತು ನನ್ನನ್ನ ಈ ಕಾರಣಕ್ಕೋಸ್ಕರ ನೀವೆಲ್ಲ ಗುರುಸ್ತಾ ಇದ್ದೀರಿ. ಕಾರಣ ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರು ನೀವಿಟ್ಟ ವಿಶ್ವಾಸಕ್ಕೆ ಯಾವತ್ತೂ ಭಂಗ ಬರುವಂತ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ ಅನ್ನೋ ಕಾರಣಕ್ಕೆ. लेकिन 3.5 सालों से जो सरकार कर्नाटका में आई है, ಕಳೆದ 3.5 ವರ್ಷದಿಂದ ಕರ್ನಾಟಕದಲ್ಲಿರುವಂತಹ ಸರ್ಕಾರ, उसने हर स्तर पर आपका विश्वास तोड़ा है. ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಕಳೆದ 3.5 ವರ್ಷದಿಂದ ಕರ್ನಾಟಕದ ಸರ್ಕಾರ ನಿಮ್ಮ ವಿಶ್ವಾಸಕ್ಕೆ ಭಂಗ ತಂದಿದೆ, ಮೋಸ ಮಾಡಿದೆ. शुरू से तो लालच के आधार पर बनी. ಮೊದಲನೇದಾಗಿ ಸರ್ಕಾರ
ಆಮಿಷಗಳನ್ನು ಒಡ್ಡಿ ರಚನೆಯಾದಂತಹ ಸರ್ಕಾರ ಇದು. पैसों से विधायकों को खरीदा गया, ಗೆದ್ದಿರುವಂತಹ ಶಾಸಕರನ್ನ ಖರೀದಿ ಮಾಡಿ ರಚನೆ ಮಾಡಿದಂತಹ ಸರ್ಕಾರ. कांग्रेस और जेडीयू की सरकार को तोड़ के बनाया, ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸರ್ಕಾರ ಏನಿತ್ತು ಅದನ್ನು ಒಡೆದು ರಚನೆ ಮಾಡಿದಂತಹ ಸರ್ಕಾರ. और तब से आज तक ಅವತ್ತಿನಿಂದ ಇವತ್ತಿನವರೆಗೆ एक एक वचन तोड़ा है. ಪ್ರತಿ ಒಂದು ಕೊಟ್ಟ ಮಾತನ್ನು ತಪ್ಪಿದ್ದಾರೆ, ವಚನವನ್ನ ಭಂಗ ಮಾಡಿದ್ದಾರೆ. इन्होंने युवाओं से कहा था कि युवाओं के लिए रोजगार बनाएंगे, ಯುವಕರಿಗೆ ಒಂದು ಮಾತನ್ನು ಕೊಟ್ಟಿದ್ರು, ಯುವಕರಿಗೋಸ್ಕರ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತೇಳಿ. किसानों को कहा था कि दुगनी आय करेंगे, ರೈತರಿಗೆ ಭರವಸೆಯನ್ನು ಕೊಟ್ಟಿದ್ರು, ತಮ್ಮ ಆದಾಯವನ್ನ 2 ಪಟ್ಟು ಮಾಡ್ತೇವೆ ಅಂತೇಳಿ. महिलाओं को कहा था कि महंगाई कम होगी. ಮಹಿಳೆಯರಿಗೆ ಮಾತು ಕೊಟ್ಟಿದ್ರು, ಬೆಲೆ ಕಡಿಮೆ ಆಗ್ತದೆ ಅಂತೇಳಿ. क्या हुआ? ಏನಾಯ್ತು? यहाँ पे कितने नौजवान हैं, जरा हाथ उठा के बताइए. ಇಲ್ಲಿ ಎಷ್ಟು ಜನ ಯುವಕರಿದ್ದೀರಿ ದಯವಿಟ್ಟು ಕೈ ಎತ್ತಿ ಅಂತೇಳಿ ವಿನಂತಿ ಮಾಡ್ತೇನೆ. देखो कितने हैं. रोजगार मिला आपको सरकार से? ನಿಮಗೆ ಉದ್ಯೋಗ ಸಿಕ್ಕಿದೆಯಾ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. नहीं मिला. ಸಿಕ್ಕಿಲ್ಲ. आपको मालूम है कि सरकार में 2.5 लाख पद, 2.5 लाख पद ಸರ್ಕಾರ खाली हैं. ಪ್ರತಿ ವರ್ಷ 2.5 ಲಕ್ಷ ಸರ್ಕಾರಿ ಉದ್ಯೋಗಗಳು ಇಲ್ಲಿ ಖಾಲಿ ಇದ್ದಾವೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವಂತ ಮಾತನ್ನ ಸರ್ಕಾರ ಕೊಟ್ಟಿತ್ತು, ಪ್ರಧಾನಿ ಕೊಟ್ಟಿದ್ರು. लेकिन आपको नहीं मिल रहे हैं. ಆದ್ರೆ ನಿಮಗೆ ಆ ಉದ್ಯೋಗ ಇವತ್ತು ಸಿಗ್ತಾ ಇಲ್ಲ. आपको मालूम है कि हर पोस्ट का रेट फिक्स कर दिया गया है. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಭರ್ತಿಯಾಗುವಂತ ಪ್ರತಿಯೊಂದು ಹುದ್ದೆಗೂ ಕೂಡ ಇಷ್ಟು ಬೆಲೆ ಅಂತ ನಿಗದಿಯಾಗಿದೆ. आपको मालूम है कि हर भर्ती के एग्जाम में घोटाला है. ತಮಗೆ ಗೊತ್ತಿದೆ, ಪ್ರತಿಯೊಂದು ಹುದ್ದೆಯನ್ನ ಭರ್ತಿ ಮಾಡಲಿಕ್ಕೆ ನಡೆಯುವಂತ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಮೋಸ ನಡೀತದೆ ಅಂತೇಳಿ. कॉन्ट्रैक्टर्स आत्महत्या कर रहे हैं. ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. कॉन्ट्रैक्टर एसोसिएशन, स्कूल मैनेजमेंट एसोसिएशन प्रधानमंत्री को चिट्ठी लिखते हैं. ಕರ್ನಾಟಕದ ಕಾಂಟ್ರಾಕ್ಟ್ಗಳ ಸಂಘ, ಖಾಸಗಿ ಶಾಲೆಗಳ ಸಂಘ ಅವರು ಪ್ರಧಾನಮಂತ್ರಿಗಳಿಗೆ ಸರ್ಕಾರದ ಮೇಲೆ ದೂರನ್ನು ಕೊಟ್ಟಿದ್ದಾರೆ. कोई जवाब नहीं आता. ಯಾವುದೇ ಉತ್ತರ ಪ್ರಧಾನಿಗಳಿಂದ ಇದುವರೆಗೆ ಬಂದಿಲ್ಲ. विधायक के बेटे को 8 करोड़ कैश के साथ पकड़ा जाता है. ಕರ್ನಾಟಕದ ಚನ್ನಗಿರಿಯ ಶಾಸಕ ಮಾಡಾಳು ವಿರೂಪಾಕ್ಷ ಅವರ ಮಗನನ್ನ 8 ಕೋಟಿ ಕ್ಯಾಶ್ ಸಮೇತ ಹಿಡಿಯಲಾಗ್ತದೆ. कोई कार्रवाई नहीं होती. ಅದರ ವಿರುದ್ಧ ಯಾವುದೇ ಕ್ರಮ ಇದುವರೆಗೆ ಆಗಿಲ್ಲ. उल्टा उनके विधायक पिता परेड निकालते हैं. ಅದಕ್ಕೆ ಬದಲಾಗಿ ಅವರ ಶಾಸಕರ ಮಗ ದೊಡ್ಡ ಮೆರವಣಿಗೆಯಲ್ಲಿ ಊರಿಗೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ये कहने के लिए कि आज के कर्नाटका में हम कुछ भी कर सकते हैं, हमें कोई नहीं छू सकता. ಈಗ ಇದರ ಅರ್ಥ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ನಾವು ಏನ್ ಬೇಕಾದ್ರೂ ಮಾಡಬಹುದು, ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. कोविड के मरीजों से तक लूट किया. ಕೋವಿಡ್ ನಿಂದ ಬಾಧಿತರಾದಂತ ಅವರಿಂದಲೂ ಕೂಡ ಹಣ ಲೂಟಿ ಮಾಡ್ತಕ್ಕಂತ ಕೆಲಸ ಈ ರಾಜ್ಯದಲ್ಲಿ ನಡೀತು. किसी को नहीं छोड़ा. स्कूल के बच्चों के अंडों को भी ಯಾರನ್ನು ಕೂಡ ಬಿಡ್ಲಿಲ್ಲ. ಶಾಲೆಗೆ ಹೋಗುವಂತ ಮಕ್ಕಳ ಆಹಾರ ವಿಚಾರದಲ್ಲೂ ಕೂಡ ಅವರನ್ನು ಬಿಡ್ಲಿಲ್ಲ. ಯಾವುದನ್ನು ಕೂಡ ವಿನಾಯಿತಿ ಕೊಡ್ಲಿಲ್ಲ. मेरी बहनें यहाँ बैठी हैं, ನನ್ನ ಸಹೋದರರಲ್ಲಿ ಕುಂತಿದ್ದಾರೆ. मेहनत करती हो, ತಾವೆಲ್ಲ ಕೂಡ ಶ್ರಮ ಪಡ್ತೀರಿ. मैं जानती हूँ. चाहे कहीं भी काम करती हो, चाहे खेती में भी जाना पड़ता है, घर आके काम करना पड़ता है, खाना पकाना पड़ता है, बच्चों की देखभाल करनी पड़ती है, पूरे परिवार की परवरिश को देखना पड़ता है. मैं जानती हूँ. ನನಗೆ ಗೊತ್ತಿದೆ, ಇಲ್ಲಿ ನಾನು ಕೂತಿರ್ತಕ್ಕಂಥ ನನ್ನ ಸಹೋದರಿ ಯಾರಿದ್ದಾರೆ, ನೀವು ಮನೆಯಲ್ಲಿ ಶ್ರಮ ಪಡಬೇಕಾಗ್ತದೆ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ, ಸಂಸಾರ ನಿಭಾಯಿಸಬೇಕಾಗ್ತದೆ, ಮಕ್ಕಳನ್ನ ಸಾಕಬೇಕಾಗ್ತದೆ, ಸಂಸಾರದ ಸಂಪೂರ್ಣ ಜವಾಬ್ದಾರಿಯನ್ನ ನೀವೆಲ್ಲ ಹೊರಬೇಕಾಗ್ತದೆ. ಹಾಗಾಗಿ ಎಲ್ಲ ನನ್ನ ಸಹೋದರಿಯರು ಕೂಡ ಬಹಳಷ್ಟು ಶ್ರಮವನ್ನ ತಾವೆಲ್ಲ ಕೂಡ ಪಡ್ತೀರಿ. ದೊಡ್ಡದಾಗಿರ್ತಕ್ಕಂಥ ಸಾಂಸಾರಿಕ ಹೊರೆ ತಮ್ಮ ಮೇಲೆ ಎಲ್ಲರ ಮೇಲೂ ಇದೆ. संघर्ष का जीवन है आपका. ನಿಮ್ಮೆಲ್ಲರ ಜೀವನ ಸಂಘರ್ಷದಿಂದ ಕೂಡಿರ್ತದೆ. आप मेहनत करती हो तो किस लिए करती हो? ನೀವು ಶ್ರಮ ಪಡ್ತಾ ಇದ್ದೀರಿ, ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. बताओ. ಹೇಳಿ. किस लिए? अपने भविष्य के लिए ना. ಭವಿಷ್ಯಕ್ಕೋಸ್ಕರ ತಾನೇ ನೀವು ಹೋರಾಟ ಮಾಡ್ತಾ ಇರೋದು. ಹೇಳಿ ಅಂತ ಹೇಳ್ತಾ ಇದ್ದಾರೆ. ಹೌದು ಅಂತ ಹೇಳಿ ಜೋರಾಗಿ. अपने बच्चों को मजबूत बनाने के लिए, उनका भविष्य बनाने के लिए ना. ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ, ಅವರ ಭವಿಷ್ಯ ಭದ್ರ ಮಾಡ್ಲಿಕ್ಕೋಸ್ಕರ ತಾನೇ ನೀವಿಷ್ಟೆಲ್ಲ ಶ್ರಮ ಪಡ್ತಾ ಇರೋದು. जब बच्चे बीमार होते हैं दुख होता है. ಮಗುವಿಗೆ ಕಾಯಿಲೆ ಬಂದ್ರೆ ದುಃಖ ಆಗ್ತದೆ ಸಹಜವಾಗಿ. स्वास्थ्य की सुविधाएं नहीं होती, डर लगता है, दुख होता है.
ಆರೋಗ್ಯದ ಸೇವೆಗೆ ಲಭ್ಯ ಇರೋದಿಲ್ಲ, ಹಾಗಾಗಿ ದುಃಖ ಆಗ್ತದೆ, ಬೇಸರ ಆಗ್ತದೆ. बच्चों को शिक्षित करना है, अच्छे स्कूल नहीं है, उसमें अध्यापक नहीं आ रहे हैं तो दुख होता है. ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ಒಳ್ಳೆ ಸ್ಕೂಲ್ಗಳು ಸಿಗೋದಿಲ್ಲ, ಮೇಷ್ಟ್ರು ಸಿಗೋದಿಲ್ಲ, ಆಗಲೂ ಕೂಡ ದುಃಖ ಆಗ್ತದೆ, ಬೇಸರ ಆಗ್ತದೆ. गुस्सा भी चढ़ता है कि इतनी मेहनत कर रहे हैं और बच्चों के लिए स्कूल भी नहीं बना रही है सरकार. ಸರ್, ನಿಮ್ಗೆಲ್ಲ ಸಹಜವಾಗಿ ಸಿಟ್ಟು ಕೂಡ ಬರ್ತದೆ. ಇಷ್ಟೆಲ್ಲ ನಾವು ಕಷ್ಟ ಪಡ್ತೇವೆ, ಶ್ರಮ ಪಡ್ತೇವೆ, ನಮಗೊಂದು ಒಳ್ಳೆ ಶಾಲೆಯನ್ನು ಕೂಡ ಸರ್ಕಾರ ಮಾಡೋದಿಲ್ವಲ್ಲ ಅಂತ. आगे जाके जब बच्चों को नौकरी मिलती है तो खुशी होती है. ಮುಂದೆ ಆ ಮಕ್ಕಳು ಉದ್ಯೋಗಸ್ಥರಾದ್ರೆ ಸಹಜವಾಗಿ ನಿಮ್ಗೆಲ್ಲ ಸಂತೋಷ ಆಗ್ತದೆ. चाहे लड़की हो या लड़का, ಹೆಣ್ಣಾಗ್ಲಿ ಗಂಡಾಗ್ಲಿ, ಹುಡುಗಾಗ್ಲಿ ಹುಡುಗಿ ಆಗ್ಲಿ, हम चाहते हैं कि अपने पैरों पे खड़ी हो. ನಾವು ಬಯಸ್ತೇವೆ ಅವರೆಲ್ಲರೂ ಕೂಡ ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತೇಳಿ, कि अपना बेटा कमाए, ನಮ್ಮ ಮಕ್ಕಳು ಸಂಪಾದನೆ ಮಾಡ್ಲಿ ಅಂತ, बेटी को अच्छा जॉब मिले, ಹೆಣ್ಣು ಮಕ್ಕಳಿಗೂ ಒಳ್ಳೆ ಉದ್ಯೋಗ ಸಿಕ್ಲಿ ಅಂತೇಳಿ, भविष्य में हमारा भी देखभाल करे. ಭವಿಷ್ಯದಲ್ಲಿ ನಮ್ಮನ್ನು ಕೂಡ ನೋಡ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಅವರಿಗೆ ಬರಲಿ ಅಂತೇಳಿ. यही तो है हमारी मेहनत, ಇದಕ್ಕೋಸ್ಕರ ನಾವು ಇಷ್ಟೊಂದು ಶ್ರಮ ಪಡುವಂತದ್ದು. यही है हमारा स्वाभिमान, ಇದೇ ನಮ್ಮ ಸ್ವಾಭಿಮಾನದ ಸಂಕೇತ, यही है हमारा आत्मविश्वास, ಇದೇ ನಮ್ಮ ಆತ್ಮವಿಶ್ವಾಸವೂ ಕೂಡ. और इसी पर हम गर्व करते हैं ಇದರ ಬಗ್ಗೆನೇ ನಾವೆಲ್ಲ ಕೂಡ ಹೆಮ್ಮೆ ಪಡ್ತೇವೆ कि हमने अपने बच्चों के लिए एक मजबूत भविष्य बनाया. ನಮ್ಮ ಮಕ್ಕಳಿಗೋಸ್ಕರ ಒಂದು ಸುಂದರವಾದಂತ ಭವಿಷ್ಯವನ್ನ ನಿರ್ಮಾಣ ಮಾಡೋಣ ಅಂತೇಳಿ. तो सरकार का इसमें बहुत बड़ी भूमिका है. सरकार की, ಸರ್ಕಾರದ ಒಂದು ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಈ ವಿಷಯಗಳ ಮೇಲೆಲ್ಲ ಇದೆ. सरकार का काम है कि उस भविष्य में शामिल हो. ಸರ್ಕಾರದ್ದು ಕೂಡ ಒಂದು ಜವಾಬ್ದಾರಿ ಕರ್ತವ್ಯ ಇದೆ, ಈ ಭವಿಷ್ಯ ನಿರ್ಮಾಣದಲ್ಲಿ ಅವರು ಕೂಡ ಭಾಗಿಗಳಾಗಬೇಕು ಅಂತೇಳಿ. सरकार का काम है कि आपकी समस्याओं को सुने. ಸರ್ಕಾರದ ಕರ್ತವ್ಯ ಮತ್ತು ಕೆಲಸ ನಿಮ್ಮ ಸಮಸ್ಯೆಗಳನ್ನ ಕೇಳಬೇಕು ಅನ್ನೋದು ಕೂಡ. समझे कि आपकी जरूरतें क्या है ನಿಮ್ಮ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಅವರು ತಿಳ್ಕೊಳ್ಬೇಕಾಗ್ತದೆ. और दिल से आपके लिए काम करे. ಹೃದಯಪೂರ್ವಕವಾಗಿ ಅವರು ನಿಮ್ಮ ಕೆಲಸವನ್ನ ಮಾಡಬೇಕಾಗ್ತದೆ. आपको मालूम है कि ये जो भाजपा की सरकार है, इसने कितना लूटा है कर्नाटका को. ನಿಮಗೆ ಗೊತ್ತಿದೆಯಾ, ಕರ್ನಾಟಕದಲ್ಲಿ ಬಿಜೆಪಿಯ ಸರ್ಕಾರ ಬಂದ ನಂತರ ಎಷ್ಟು ಹಣವನ್ನ ಲೂಟಿ ಮಾಡಿದ್ದಾರೆ ಅಂತೇಳಿ. जॉब छोड़िए, स्कूल छोड़िए, हॉस्पिटल्स छोड़िए, सड़कें छोड़िए, ಸ್ಕೂಲನ್ನು ಬಿಟ್ಟುಬಿಡಿ, ಆಸ್ಪತ್ರೆಯನ್ನು ಬಿಟ್ಟುಬಿಡಿ, ರಸ್ತೆಯನ್ನು ಬಿಟ್ಟುಬಿಡಿ, ಇವೆಲ್ಲವನ್ನು ಬಿಟ್ಟುಬಿಡಿ. ಆದ್ರೂ 1.5 लाख करोड़ रुपए लूटे हैं कर्नाटका से. 1.5 ಲಕ್ಷ ಕೋಟಿ ರೂಪಾಯಿಯನ್ನ ಸಾರ್ವಜನಿಕ ಹಣವನ್ನ ಕರ್ನಾಟಕದ ಈ ಬಿಜೆಪಿ ಸರ್ಕಾರ ಲೂಟಿ ಮಾಡಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. यहाँ अड़िका के किसानों को दान नहीं मिल रहे हैं. ಈ ಅಡಿಕೆ ಬೆಳೀತಕ್ಕಂಥ, ನನಗೊಂದು ಅಡಿಕೆ ಹಾರ ಹಾಕಿದಿರಿ, ಈ ಅಡಿಕೆ ಬೆಳೀತಕ್ಕಂಥ ರೈತರಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ, ಕಾಯಿಲೆಗೆ ಔಷಧಿ ಸಿಗ್ತಾ ಇಲ್ಲ. यहाँ आपके कर्ज माफ नहीं होते. ಇಲ್ಲಿ ನಿಮ್ಮ ಸಾಲ ಮನ್ನಾ ಆಗೋದಿಲ್ಲ. यहाँ आप पे जीएसटी लगाई जाती है. ಈ ಎಲ್ಲ ಕೃಷಿ ವಸ್ತುಗಳಿಗೂ ಕೂಡ ಜಿಎಸ್ಟಿ ಮೇಲೆ ಜಿಎಸ್ಟಿ ಹಾಕ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. आप गैस के सिलेंडर के लिए कितना दे रहे हैं? ಗ್ಯಾಸ್ ಸಿಲಿಂಡರ್ಗಳಿಗೆ ಈಗ ನೀವು ಎಷ್ಟು ಕೊಡ್ತಾ ಇದ್ದೀರಿ ಅನ್ನೋದನ್ನ ನೆನಪಿಸಿಕೊಳ್ಳಿ. तेल के लिए, सब्जियों के लिए, आटे के लिए, चावल के लिए, ಎಣ್ಣೆಗೋಸ್ಕರ, ಕಾಳಿಗೋಸ್ಕರ, ಬೇಳೆಗೋಸ್ಕರ, ಅಗತ್ಯ ವಸ್ತುಗಳಿಗೋಸ್ಕರ ನೀವು ಎಷ್ಟು ಹಣ ವ್ಯಯ ಮಾಡ್ತಾ ಇದ್ದೀರಿ ಅಂತೇಳಿ ತಾವು ದಯವಿಟ್ಟು ಯೋಚನೆ ಮಾಡಬೇಕು. और वहाँ भाजपा की केंद्र की सरकार से आपके लिए जो पैसे आते हैं वो कम होते चले जा रहे हैं. ಕೇಂದ್ರದಿಂದ ಕಾನೂನುಬದ್ಧವಾಗಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ. 1.5 लाख करोड़ रुपए लूटे हैं. कहाँ गए ये 1.5 लाख करोड़? 1.5 ಲಕ್ಷ ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ. 5 ಲಕ್ಷ ಕೋಟಿ ಬರಬೇಕಾಗಿರ್ತಕ್ಕಂಥ ಹಣ ನಮಗಿನ್ನೂ ಬಂದಿಲ್ಲ. इनसे 100 एम्स बन सकते थे. ಇದರಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ನವದೆಹಲಿಯಲ್ಲಿದೆ ಅಂತ 100 ಆಸ್ಪತ್ರೆಗಳನ್ನ ಈ ಹಣದಲ್ಲಿ ಲೂಟಿ ಹೊಡೆದಂತ ಹಣದಲ್ಲಿ ಕಟ್ಟಬಹುದಾಗಿತ್ತು. 2250 किलोमीटर 6 लेन की एक्सप्रेसवे बन सकती थी. 2250 ಕಿಲೋಮೀಟರ್ ಒಂದು ಉತ್ತಮವಾಗಿರ್ತಕ್ಕಂಥ ರಸ್ತೆಯನ್ನು ಮಾಡಬಹುದಾಗಿತ್ತು. 187 ESI हॉस्पिटल बन सकते थे. 187 ESI ಆಸ್ಪತ್ರೆಗಳನ್ನ ಈ ಹಣದಲ್ಲಿ ಕಟ್ಟಬಹುದಾಗಿತ್ತು. अपने बच्चों के लिए 30,000 स्मार्ट क्लासरूम बन सकते थे. ನಮ್ಮ ಮಕ್ಕಳಿಗೋಸ್ಕರ 30,000 ಸ್ಮಾರ್ಟ್ ಸ್ಕೂಲ್ಗಳನ್ನ
ಕಟ್ಟುವಂತ ಒಂದು ಅವಕಾಶ ಈ ಹಣವನ್ನು ಬಳಸಿ ಮಾಡಬಹುದು. बेंगलुरु की मेट्रो की तरह 750 किलोमीटर लंबी मेट्रो बन सकती थी. ಬೆಂಗಳೂರಿನಲ್ಲಿ ಏನು ಮೆಟ್ರೋ ರೈಲ್ ನೀವು ನೋಡಿದಿರಿ ಅಂತ 750 ಕಿಲೋಮೀಟರ್ ಮೆಟ್ರೋ ಲೈನ್ ಅನ್ನ ಈ 1.5 ಲಕ್ಷ ಕೋಟಿನಲ್ಲಿ ಮಾಡಬಹುದಾಗಿತ್ತು. और कर्नाटका के गरीबों के लिए 30 लाख अफोर्डेबल हाउसिंग के घर बन सकते थे. ಕರ್ನಾಟಕದಲ್ಲಿ ಇರುವಂತ ವಸತಿ ರಹಿತರಾಗಿರ್ತಕ್ಕಂಥ ಬಡವರಿಗೆ 30 ಲಕ್ಷ ಮನೆಗಳನ್ನ ಈ ಹಣದಲ್ಲಿ ಕಟ್ಟಬಹುದಾಗಿತ್ತು. ये है भ्रष्टाचार. ಇದೇ ಭ್ರಷ್ಟಾಚಾರದ ಸ್ವರೂಪ. खुला भ्रष्टाचार. ಸಂಪೂರ್ಣವಾಗಿರ್ತಕ್ಕಂಥ ಸರ್ವಾಂತರ್ಯಾಮಿ ಭ್ರಷ್ಟಾಚಾರ. कि आपके लिए कुछ नहीं, ನಿಮಗೆ ಏನೂ ಇಲ್ಲ, लोन नहीं, सही दाम नहीं, खाने के लिए नहीं, आपके लिए जीएसटी. और चाहे प्रदेश में लूट हो चाहे देश में, प्रधानमंत्री जी अपने दोस्त अडानी के लिए जीएसटी माफ कर रहे हैं, लोन माफ कर रहे हैं. और अडानी जी 1600 करोड़ रुपए बना रहे हैं दिन में, और देश का किसान 27 रुपए बना रहा है. ನೀವು ರೈತರಿಗೆ ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ, ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗ್ತಾ ಇಲ್ಲ. ಪ್ರತಿಯೊಂದರ ಮೇಲೂ ಕೂಡ ಜಿಎಸ್ಟಿ ಹಾಕ್ತಕ್ಕಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಅದಾನಿಯವರ ಕಂಪನಿಗೆ ಜಿಎಸ್ಟಿಗಳಿಂದ ವಿನಾಯಿತಿ ಕೊಡ್ತಾ ಇದ್ದಾರೆ. ಅವರ ಸಂಪತ್ತು 16,000 ಕೋಟಿಯಷ್ಟು ಜಾಸ್ತಿ ಆಗ್ತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ದಿವಸ ಸಾವಿರಾರು ಕೋಟಿ ರೂಪಾಯಿ ಅವರ ಆದಾಯ ಮತ್ತು ಆಸ್ತಿ ಜಾಸ್ತಿ ಆಗ್ತಕ್ಕಂಥ ನೋಡ್ತಾ ಇದ್ದೇವೆ. ಬಡವರ ಪಾಲಿಗೆ ಏನು ಸಿಗ್ತಾ ಇಲ್ಲ. तो ये कब होता है बहनों और भाइयों? ये तब होता है जब एक ऐसी सरकार आती है जो जनता का आदर नहीं करती. ಇದು ಯಾವ ಸಂದರ್ಭದಲ್ಲಿ ಆಗ್ಲಿಕ್ಕೆ ಸಾಧ್ಯ ಅಂತೇಳಂದ್ರೆ, ಯಾವಾಗ ಒಂದು ಸರ್ಕಾರ ಜನಗಳ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸೋದಿಲ್ವೋ ಅಂತ ಸಂದರ್ಭದಲ್ಲಿ ಮಾತ್ರ ಈ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ऐसी सरकार जिसके बड़े बड़े मंत्री आकर आपको कहते हैं कि ये प्रदेश हमें सौंप दो. ಎಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ, ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳು, ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳು ಇಂತಿಂತ ಪ್ರದೇಶಗಳನ್ನ ನಮಗೆ ವಹಿಸಿಕೊಟ್ಟು ಬಿಡಿ ಅಂತ ಕೇಳುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. जो आपके उम्मीदवारों को आपके सामने खड़े होके कहते हैं इनको छोड़िए, इनको मत पूछिए, अपना प्रदेश हमें दे दीजिए, प्रधानमंत्री जी को सौंप दीजिए. ಇಲ್ಲಿ ಬರ್ತಕ್ಕಂಥ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹೇಳ್ತಾರೆ, ಅವ್ರನ್ನ ಯಾರನ್ನ ವಿಧಾನಸಭಾ ಚುನಾವಣೆ ನಿಲ್ಲಿಸಿದ್ದಾರೋ ಅವ್ರನ್ನೇನು ನೋಡಬೇಡಿ, ಅವ್ರ ಬಗ್ಗೆ ಗಮನ ಹರಿಸಬೇಡಿ, ಈ ಪ್ರದೇಶವನ್ನು ಕೊಟ್ಟುಬಿಡಿ, ಮೋದಿ ಅವರನ್ನ ನೋಡಿ ಮೋದಿ ಅವರ ಆಶೀರ್ವಾದಕ್ಕೋಸ್ಕರ ಮತ ನೀಡಿ ಅಂತ ಹೇಳುವಂತ ಒಂದು ಸ್ಥಿತಿಯನ್ನು ಅವರು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಆ ಮನೋಭೂಮಿಕೆನಲ್ಲಿ ಅವರೆಲ್ಲ ಇದ್ದಾರೆ. क्यों? ಯಾಕೆ ಅಂತ ನಾನು ಕೇಳ್ತೇನೆ. क्या श्री बसवन्ना जी के बेटे और बेटियां, कुवेम्पु जी के बेटी और बेटियां, नारायण गुरु जी के बेटी और बेटियां अपना प्रदेश अपने आप नहीं चला सकते? ನಾನು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದ ಹೆಮ್ಮೆ ಆದಂತ ಬಸವಣ್ಣವರು ಇರ್ಬೋದು, ಕುವೆಂಪು ಅವರು ಇರ್ಬೋದು, ನಾರಾಯಣ ಗುರುಗಳು ಇರ್ಬೋದು, ಅಂತವರ ಮಕ್ಕಳಿಗೆ, ಅಂತವರ ವಾರಸುದಾರರಿಗೆ ತಮ್ಮ ಪ್ರದೇಶವನ್ನು ತಾವು ನಿಭಾಯಿಸಿಕೊಳ್ಳುವಂತ ಸಾಮರ್ಥ್ಯ, ಶಕ್ತಿ ಮತ್ತು ಸ್ವಾಭಿಮಾನ ಇಲ್ವೇ ಅಂತೇಳಿ. नंदिनी जैसी कॉर्पोरेशन को किसने बनाया? ನಂದಿನಿ ಅಂತ ಒಂದು ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥದ್ದು ಯಾರು? कोऑपरेटिव. ಸಹಕಾರಿ ಕ್ಷೇತ್ರದಲ್ಲಿ ನಂದಿನಿ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ ಯಾರು ಅಂತ ತಮಗೆಲ್ಲ ಗೊತ್ತಿದೆ. किसने बनाया? आपने बनाया अपनी मेहनत से. ನೀವೇ ಮಾಡಿರ್ತಕ್ಕಂಥದ್ದು, ನಿಮ್ಮ ಶ್ರಮದಿಂದ ನಂದಿನಿ ಅಂತ ಒಂದು ಸಹಕಾರಿ ಸಂಸ್ಥೆಯನ್ನು ಕಟ್ಟಿದ್ದೀರಿ. अरे इतना दूध इकट्ठा होता था कि स्कूलों में दूध बांटा जाता था. ಇಲ್ಲಿ ಎಷ್ಟು ಹಾಲು ಉತ್ಪತ್ತಿ ಆಗ್ತಾ ಇತ್ತು ಅಂತ ಹೇಳಂದ್ರೆ, ಎಲ್ಲ ಮುಗಿದ ನಂತರನು ಕೂಡ ಶಾಲೆಗಳಿಗೆ ಹಾಲು ಕೊಡ್ಲಿಕ್ಕೆ ನಂದಿನಿ ಹಾಲನ್ನು ಬಳಸ್ತಕ್ಕಂತ ಸ್ಥಿತಿ ಕರ್ನಾಟಕದಲ್ಲಿ ಇತ್ತು. कांग्रेस की सरकारों में क्षीरधारे, क्षीर भाग्य की योजनाएं बनाई गई. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷೀರಭಾಗ್ಯ, ಕ್ಷೀರಧಾರೆ ಅನ್ನುವಂತ ಕಾರ್ಯಕ್ರಮವನ್ನ ಮಾಡುವಂತ ಒಂದು ಸಂದರ್ಭವೂ ಕೂಡ ಇತ್ತು. अब ये कहते हैं कि दूध कम हो रहा है. ಈಗ ಹೇಳ್ತಾ ಇದ್ದಾರೆ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅಂತೇಳಿ. क्योंकि ये चाहते हैं कि बाहर से गुजरात का अमूल यहाँ आए और नंदिनी उसमें मर्ज हो जाए. ಅವರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಹಾಲು ಉತ್ಪಾದನೆಯನ್ನ ಬುದ್ಧಿಪೂರ್ವಕವಾಗಿ ಕಡಿಮೆ ಮಾಡಿ ಗುಜರಾತ್ನ ಅಮೂಲ್ ಹಾಲನ್ನ ಕರ್ನಾಟಕಕ್ಕೆ ಬರಲಿಕ್ಕೆ ಭೂಮಿಕೆ ಸಿದ್ಧ ಮಾಡುವಂತ ಒಂದು ಪ್ರಯತ್ನದಲ್ಲಿ ಅವರೆಲ್ಲ ಇದ್ದಾರೆ. 1 करोड़ से ज्यादा लोगों की कमाई खतरे में है.
लेकिन ಒಂದು- उनको कोई परवाह नहीं है। 1 ಕೋಟಿ ಹೈನುಗಾರಿಕೆ ಮಾಡ್ತಕ್ಕಂತ ಹಾಲು ಉತ್ಪಾದನೆ ಮಾಡ್ತಕ್ಕಂತ ರೈತರ ಬದುಕು ಇವತ್ತು ಕಷ್ಟಕ್ಕೆ ಸಿಗ್ತಕ್ಕಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. कर्नाटका के गर्व की कोई परवाह नहीं है। ಕರ್ನಾಟಕದ ಸ್ವಾಭಿಮಾನಕ್ಕೆ ಅವರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. कर्नाटका के नौजवानों के भविष्य का कोई परवाह नहीं है। ಕರ್ನಾಟಕದ ಯುವಕರ ಭವಿಷ್ಯದ ಬಗ್ಗೆನೂ ಕೂಡ ಅವರಿಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. पोस्टों के लिए रेट फिक्स कर दिए हैं। ಎಲ್ಲ ಹುದ್ದೆಗಳಿಗೆ ಇಷ್ಟು ಅಂತೇಳಿ ರೇಟ್ ಫಿಕ್ಸ್ ಮಾಡಿದ್ದಾರೆ. जैसे मैंने कहा, जो भी भर्ती का एग्जाम है उसमें घोटाला। ಯಾವುದೇ ಒಂದು ಪರೀಕ್ಷೆ ಹುದ್ದೆಗಳನ್ನು ತುಂಬಲಿಕ್ಕೆ ನಡೆದ್ರೆ ಅದರಲ್ಲಿ ಮೋಸ ನಡೀತಕ್ಕಂತ ಘೋಟಾಲ ನಡೀತಕ್ಕಂತ ಸ್ಥಿತಿ ಕರ್ನಾಟಕದಲ್ಲಿದೆ. और ऊपर से लूट ही लूट। ಅದರ ಮೇಲೆ ಹಣವನ್ನ ಲೂಟಿ ಮಾಡತಕ್ಕಂತ ಒಂದು ಸ್ಥಿತಿ. तो क्या ऐसी सरकार चाहते हैं हम? ಇಂಥ ಒಂದು ಸರ್ಕಾರ ಮತ್ತೆ ನಮಗೆ ಬೇಕಾ ಅಂತೇಳಿ ನಾನು ಕೇಳಿಕೊಳ್ಬೇಕಾಗಿದೆ. क्या हम चाहते हैं कि जो नेता आए हमें झूठ बोल के चले जाएं और उनसे हम कोई जवाब नहीं पूछे? ಏನು ಈ ಸ್ಥಿತಿನಲ್ಲಿ ಯಾರೋ ಒಬ್ಬರು ನಾಯಕರು ಬಂದ್ರು, ಆಡಳಿತ ಪಕ್ಷದವರು ಭಾಷಣ ಮಾಡಿದ್ರು, ಕೆಲವು ವಿಷಯಗಳನ್ನ ಹೇಳಿದ್ರು, ಸುಳ್ಳುಗಳಿಂದ ಹೇಳಿ ಹೋದ್ರು, ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಸಾಧ್ಯವಿಲ್ಲ, ಪ್ರಶ್ನೆ ಮಾಡಬಾರದೆ ಅಂತೇಳಿ ನಾನು ಕೇಳ್ತೇನೆ. क्या हमारा अपने प्रदेश के प्रति, अपने देश के प्रति कोई कर्तव्य नहीं है? ನಮಗೆ ನಮ್ಮ ದೇಶ ಪ್ರದೇಶದ ಬಗ್ಗೆ ಯಾವುದಾದ್ರೂ ಜವಾಬ್ದಾರಿ ಇಲ್ವೇ ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತೇನೆ. है बहनों और भाइयों, आपका एक बहुत बड़ा कर्तव्य है अपने प्रदेश के प्रति, अपने बच्चों के प्रति, अपने खुद के भविष्य के प्रति. ನಾನು ಹೇಳ್ತೇನೆ, ನಮ್ಮ ಭವಿಷ್ಯದ ಬಗ್ಗೆ, ನಮ್ಮ ಪ್ರದೇಶದ ಭವಿಷ್ಯದ ಬಗ್ಗೆ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಮಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. आपको याद है जब कांग्रेस की सरकार थी, ನಿಮಗೆ ಗೊತ್ತಿದೆ, ಕಾಂಗ್ರೆಸ್ಸಿನ ಸರ್ಕಾರ ರಾಜ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ किसानों का कर्ज माफ हुआ, ರೈತರ ಸಾಲವನ್ನ ಮನ್ನಾ ಮಾಡಲಾಗಿತ್ತು, अन्ना भाग्य योजना बनी, ಅನ್ನ ಭಾಗ್ಯ ಯೋಜನೆಯನ್ನ ಜಾರಿ ತರಲಾಗಿತ್ತು, क्षीर भाग्य बनी, ಕ್ಷೀರ ಭಾಗ್ಯ ಜಾರಿಗೆ ಬಂದಿತ್ತು, पशु भाग्य, ಪಶು ಭಾಗ್ಯ ಯೋಜನೆ ಜಾರಿಗೆ ಬಂದಿತ್ತು, कृषि भाग्य, ಕೃಷಿ ಭಾಗ್ಯವನ್ನು ಕೊಟ್ಟಿತ್ತು, आरोग्य भाग्य से आपके स्वास्थ्य सुविधाएं बनी, ಆರೋಗ್ಯ ಭಾಗ್ಯದಿಂದಾಗಿ ತಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಒಂದು ಅವಕಾಶ ಇತ್ತು, विद्याश्री से आपको शिक्षा में मदद मिली, ವಿದ್ಯಾಶ್ರೀ ಕಾರ್ಯಕ್ರಮದಿಂದಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಸಿಕ್ಕುವಂತಹ ಸಂದರ್ಭ ಇತ್ತು, इंदिरा कैंटीन बने, ಇಂದಿರಾ ಕ್ಯಾಂಟೀನ್ ಮುಖಾಂತರ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಆಹಾರದ ಸಿಗ್ತಾ ಇತ್ತು. आज भी कांग्रेस की जो सरकारें हैं जो वादा कर रही हैं उसे पूरे करने का काम कर रही हैं. ಈಗಿರ್ತಕ್ಕಂಥ ಸರ್ಕಾರ ಅವೆಲ್ಲವನ್ನು ಕೂಡ ಮುಚ್ಚಿ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮತ್ತೆ ಅದನ್ನೆಲ್ಲ ಜಾರಿ ಕೊಡುವಂತ ಮಾತನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ. राजस्थान और छत्तीसगढ़ में किसानों के कर्ज माफ हुए, ರಾಜಸ್ಥಾನ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡಲಾಗಿದೆ. छत्तीसगढ़ में एमएसपी सबसे ज्यादा है, ಛತ್ತೀಸ್ಗಢದಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕಡಿಮೆ ಆದಾಯಕ್ಕೆ ಕೊಡ್ತಕ್ಕಂತ ಬೆಲೆ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಿಗೆ ಇದೆ. हिमाचल में पुरानी पेंशन स्कीम लागू करने का वादा किया, अब शुरू हो गया है. ಹಿಮಾಚಲ ಪ್ರದೇಶದಲ್ಲಿ ಮೊನ್ನೆ ಚುನಾವಣೆಗಿಂತ ಮುಂಚೆ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿ ಮಾಡುವಂತ ಮಾತು ಕೊಟ್ಟಿದ್ದೇವೆ, ಅದನ್ನು ಈಗಾಗಲೇ ಜಾರಿ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. और आज इस मंच पे खड़े हुए मैं आपको बताना चाहती हूं कि कांग्रेस पार्टी कर्नाटका के लिए कुछ गारंटी लाई है. ನಾನು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ನಿವೇದನೆ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ, ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಮುಂದಿನ ತಿಂಗಳು ಬಂದ ನಂತರ ಕೆಲವು ಗ್ಯಾರಂಟಿಗಳನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ, ಅದನ್ನ ನಾವು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. सबसे बड़ी गारंटी लूट बंद और विकास शुरू होगा. ಎಲ್ಲದಕ್ಕಿಂತ ದೊಡ್ಡ ಗ್ಯಾರಂಟಿ ಅಂದ್ರೆ ಲೂಟಿಯನ್ನ ಬಂದ್ ಮಾಡ್ತೇವೆ, ವಿಕಾಸವನ್ನ ಪ್ರಾರಂಭ ಮಾಡ್ತೇವೆ. 100% प्रगति की गारंटी. 100ಕ್ಕೆ 100 ಪ್ರಗತಿಯ ಗ್ಯಾರಂಟಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ये जो 2.5 लाख सरकारी पद खाली पड़े हैं 3.5 सालों से, इनको कांग्रेस भरवाएगी, आपको रोजगार देगी. 3.5 ವರ್ಷಗಳಿಂದ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ, ಅದನ್ನ ಸರ್ಕಾರ ಬಂದ ತಕ್ಷಣ ತುಂಬತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. गृह ज्योति योजना लाएगी.
गृह ज्योति योजना लाएगी जिससे 200 यूनिट आपको बिजली के फ्री मिलेंगे। ಇಲ್ಲಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿಗೆ ತಂದು ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಅನ್ನ ಪುಕ್ಕಟಾಗಿ ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರ ಬಂದ ತಕ್ಷಣ ಜಾರಿ ಮಾಡ್ತೇವೆ। अन्ना भाग्य में आपको 10 किलो चावल मुफ्त मिलेगी। ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡಿ ಪ್ರತಿ ಕುಟುಂಬದ ಪ್ರತಿಯೊಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂತ ಕಾರ್ಯಕ್ರಮವನ್ನ ಮತ್ತೆ ಪ್ರಾರಂಭ ಮಾಡ್ತೇವೆ। युवा निधि योजना बनाएंगे ಯುವ ನಿಧಿ ಯೋಜನೆಯನ್ನ ಜಾರಿಗೆ ತರ್ತೇವೆ जिसमें सभी ग्रेजुएट युवाओं को 3000 रुपए हर महीने मिलेंगे। ಈ ಯುವ ನಿಧಿ ಯೋಜನೆಯಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ಪದವೀಧರನಿಗೆ 2 ವರ್ಷಗಳ ಕಾಲ ಪ್ರತಿ ತಿಂಗಳು 3000 ರೂಪಾಯಿ ಸ್ಟೈಫಂಡ್ ಕೊಡುವಂತ ಕೆಲಸವನ್ನ ಸರ್ಕಾರ ಬಂದ ತಕ್ಷಣ ಜಾರಿ ಕೊಡುವ ಕೆಲಸ ಮಾಡ್ತೇವೆ। डिप्लोमा वाले युवाओं को 1500 रुपए हर महीने मिलेंगे। ಯಾರು ಡಿಪ್ಲೊಮಾ ಪದವೀಧರರಿದ್ದಾರೆ ಅವರಿಗೂ 2 ವರ್ಷಗಳ ಕಾಲ 1500 ರೂಪಾಯಿ ಪ್ರತಿ ತಿಂಗಳು ಕೂಡ ಸ್ಟೈಫಂಡ್ ಕೊಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ। मेरी बहनों, आपकी रोज की मेहनत की पहचान ये है कि आपके लिए एक गृह लक्ष्मी योजना बनाएंगे जिसमें आपके खाते में आपको 2000 रुपए हर महीने मिलेंगे। ನನ್ನ ಸಹೋದರಿಯರೇ, ತಾಯಂದಿರೇ, ನಿಮ್ಮ ಕಷ್ಟಗಳೆಲ್ಲ ನಮ್ಗೆ ಅರ್ಥ ಆಗ್ತವೆ, ನಿಮ್ಮ ಆರ್ಥಿಕ ಸಂಕಷ್ಟ ನಮ್ಗೆ ಅರ್ಥ ಆಗ್ತದೆ। ಅದಕ್ಕೋಸ್ಕರ ಪ್ರತಿ ಮನೆಯ ಒಬ್ಬ ಮಹಿಳಾ ಯಜಮಾಂತಿಗೆ ಪ್ರತಿ ತಿಂಗಳು 2000 ರೂಪಾಯಿ ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಹಾಕುವಂತ ಕೆಲಸವನ್ನ ಸರ್ಕಾರ ಬಂದ ತಕ್ಷಣ ಮಾಡ್ತೇವೆ। नंदिनी को मजबूत बनाएंगे। ನಂದಿನಿಯನ್ನ ಮತ್ತೆ ಬಲಪಡಿಸ್ತಕ್ಕಂತ ಕೆಲಸ ಮಾಡ್ತೇವೆ। मुझे मालूम है कि यहाँ के जो अड़िका के किसान हैं वो येलो लीफ डिजीज से ನನಗೆ ಗೊತ್ತಿದೆ परेशान हैं। ಈ ಪ್ರದೇಶದಲ್ಲಿರುವಂತ ಅಡಿಕೆ ಬೆಳೆಗಾರರಿಗೆ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗದಿಂದ ದೊಡ್ಡ ಸಂಕಷ್ಟವನ್ನ ನೀವೆಲ್ಲ ಅನುಭವಿಸ್ತಾ ಇದ್ದೀರಿ ಅಂತಕ್ಕಂಥ ಮಾಹಿತಿ ನನ್ನಲ್ಲಿದೆ। आपकी खेती खत्म हुई लेकिन आपको कोई कॉम्पेंसेशन नहीं मिला। ನಿಮ್ಮೆಲ್ಲ ಅಡಿಕೆ ತೋಟಗಳು ಹಾಳಾಗಿದ್ದಾವೆ, ಆದ್ರೆ ಯಾವುದೇ ರೀತಿಯ ಪರಿಹಾರ ಸರ್ಕಾರದಿಂದ ಸಿಕ್ಕಿಲ್ಲ। आपके लिए हम न्यूनतम आय और सही दाम की गारंटी देते हैं। ನಿಮ್ಮೆಲ್ಲರಿಗೂ ಕೂಡ ನೀವು ಬೆಳೆದಂತ ಯಾವುದೇ ಬೆಳೆಗಳಿರ್ಬೋದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾರುಕಟ್ಟೆ ದರವನ್ನ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ। देखिए, ये सब जो गारंटी हैं, जो वादे हैं, ये चुनाव के लालच से नहीं कह रहे हैं हम। ನಾನು ಒಂದು ಮಾತನ್ನ ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಈ ಚುನಾವಣೆಗೋಸ್ಕರ ಬಂದಿದ್ದೇನೆ, ಚುನಾವಣೆಗೋಸ್ಕರ ಈ ಎಲ್ಲ ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ತಾವು ಭಾವಿಸಬಾರದು। ಇದು ಚುನಾವಣೆಗೋಸ್ಕರ ಕೊಡ್ತಾ ಇರುವಂತ ಗ್ಯಾರಂಟಿ ಅಲ್ಲ। मुझे याद है, मैं 16-17 साल की थी, मेरे पिताजी घर पे खाना खा रहे थे हमारे साथ। ನಾನು ಚಿಕ್ಕವಳಿದ್ದಂತ ಸಂದರ್ಭದಲ್ಲಿ ನನ್ನ ತಂದೆ ನನ್ನೊಟ್ಟಿಗೆ ನಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇದ್ರು। उनके साथ कोई बैठे थे जिनके साथ वो काम करते थे और बातचीत चल रही थी कि बेंगलुरु को हम विश्व में प्रसिद्ध बना सकते हैं। ಆ ಸಂದರ್ಭದಲ್ಲಿ ಇನ್ನು ಕೆಲವರು ಆ ಸಂದರ್ಭದಲ್ಲಿ ಹಾಜರಿದ್ರು, ಅವರವರಲ್ಲೇ ಮಾತುಕತೆ ಆಗ್ತಾ ಇತ್ತು, ಬೆಂಗಳೂರನ್ನ ಹೇಗೆ ವಿಶ್ವ ಪ್ರಸಿದ್ಧ ಮಾಡಬೇಕು ಅನ್ನೋದನ್ನ ನಮ್ಮ ತಂದೆ ಅವರೊಟ್ಟಿಗೆ ಮಾತಾಡ್ತಾ ಇದ್ರು। मैंने पिताजी से पूछा, ನಾನು ನಮ್ಮ ತಂದೆ ಅವ್ರನ್ನ ಕೇಳಿದೆ, कैसे करोगे, क्या सोच रहे हो आप? ಹೇಗೆ ಮಾಡ್ತೀರಿ, ಏನ್ ಯೋಚನೆ ಮಾಡ್ತಾ ಇದ್ದೀರಿ ಅಂತ ನಮ್ಮ ತಂದೆ ರಾಜೀವ್ ಗಾಂಧಿ ಅವ್ರನ್ನ ನಾನು ಕೇಳಿದೆ। उन्होंने ये जवाब दिया कि प्रियंका, आज दुनिया को ये नहीं मालूम है कि भारत में सबसे ज्यादा अंग्रेजी भाषी पढ़े लिखे युवा हैं जिन्होंने टेक्नोलॉजी इंजीनियरिंग की है। ಆಗ ಪ್ರಿಯಾಂಕಾ, ನಿನಗೊಂದು ವಿಷಯ ಗೊತ್ತಿಲ್ಲ, ಬಹಳಷ್ಟು ಜನರಿಗೆ ವಿಷಯ ಗೊತ್ತಿಲ್ಲ, ಭಾರತದಲ್ಲಿ ತಂತ್ರಜ್ಞಾನ ಪಡೆದಿರ್ತಕ್ಕಂಥ, ಇಂಜಿನಿಯರಿಂಗ್ ಪಡೆದಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಯುವ ಸಮೂಹ ಇರತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಅನ್ನೋ ಮಾತನ್ನ ಅವ್ರು ನನಗೆ ಹೇಳಿದ್ರು। अगर हम बेंगलुरु, हैदराबाद जैसी शहरों को मजबूत बनाएं, इसमें टेक्नोलॉजी को, इंजीनियरिंग को, पढ़ाई को हम बहुत मजबूत बनाएं, तो ये पूरी दुनिया के लिए हब जैसे बन सकते हैं। ಈಗ ನಮ್ಮಲ್ಲಿರುವಂತ ಈ ದೊಡ್ಡದಾಗಿರ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ಬಳಸಿಕೊಂಡು ಬೆಂಗಳೂರು, ಹೈದರಾಬಾದಿನಂತ ಸಿಟಿಗಳಲ್ಲಿ, ನಗರಗಳಲ್ಲಿ
ಅದಕ್ಕೆ ಅಗತ್ಯ ಇರತಕ್ಕಂಥ ತಂತ್ರಜ್ಞಾನವನ್ನು ಮಾಡಿ ಅದಕ್ಕೆ ಅಗತ್ಯ ಇರತಕ್ಕಂಥ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರೆ ಇಡೀ ಪ್ರಪಂಚದ ಒಂದು ಟೆಕ್ನಾಲಜಿಕಲ್ ಹೆಬ್ಬು ಬೆಂಗಳೂರು ಮತ್ತು ಹೈದರಾಬಾದ್ ಆಗುವಂತ ಸಾಧ್ಯತೆ ಇದೆ ತಿಳ್ಕೋ ಅನ್ನೋ ಮಾತನ್ನ ನಮ್ಮ ತಂದೆ ನನಗೆ ಹೇಳಿದ್ರು. वहीं से शुरुआत हुई. 2-3 साल बाद जब मेरे पिताजी टेक्नोलॉजी कंप्यूटर की बात कर रहे थे तो सारा विपक्ष उनके खिलाफ था. ಆಗ ಒಂದು 2-3 ವರ್ಷಗಳಲ್ಲಿ ನಮ್ಮ ತಂದೆಯವರು ತಂತ್ರಜ್ಞಾನ ಮತ್ತು ಕೈಗಾರಿಕೆಗಳ ವಿಚಾರ ಯಾವಾಗ ಶುರು ಮಾಡಿದ್ರು, ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಕಾರ್ಯಪ್ರವೃತ್ತರಾದ್ರು, ಅವ್ರ ವಿರುದ್ಧ ಎಲ್ಲಾ ರೀತಿಯ ಷಡ್ಯಂತ್ರಗಳು ಪ್ರಾರಂಭ ಆಗ್ಲಿಕ್ಕೆ ಶುರುವಾಯಿತು. मैं बड़ी हुई, ನಾನು ದೊಡ್ಡವಳಾದೆ. मेरे पिताजी शहीद हुए देश के लिए, ನಮ್ಮ ತಂದೆ ಈ ದೇಶಕ್ಕೋಸ್ಕರ ಹುತಾತ್ಮರಾದ್ರು. लेकिन उसके 6-7 साल बाद ही बेंगलुरु खिलने लगा. ಅವರು ಹುತಾತ್ಮರಾದಂತ 6-7 ವರ್ಷಗಳ ನಂತರ ಇಡೀ ಬೆಂಗಳೂರು ವಿಶ್ವದಲ್ಲೇ ಪ್ರಸಿದ್ಧಿಯಾಗುವಂತ ನಗರವಾಗಿ ಬೆಳೆಯಲಿಕ್ಕೆ ಶುರುವಾಯಿತು. ಸಿಲಿಕಾನ್ ಸಿಟಿ ಅನ್ನುವಂತ ಹೆಸರನ್ನು ತೆಗೆದುಕೊಳ್ತು. दुनिया में सुप्रसिद्ध हो गया. ಇಡೀ ಪ್ರಪಂಚದಲ್ಲಿ ಬೆಂಗಳೂರು ಸುಪ್ರಸಿದ್ಧ ಆಯಿತು. 6 महीने पहले मैं अपनी बेटी को विदेश में कॉलेज छोड़ने के लिए गई. 6 ತಿಂಗಳ ಹಿಂದೆ ನಾನು ನನ್ನ ಮಗಳನ್ನ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೋರ ಕಳಿಸ್ಲಿಕ್ಕೆ ಹೋಗಿದ್ದೆ. स्टेशन में प्लेटफॉर्म में खड़ी थी. ರೈಲ್ವೆ ಸ್ಟೇಷನ್ ನ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದ್ದೆ. एक हिंदुस्तानी लड़का आया, ಒಬ್ಬ ಹಿಂದೂಸ್ತಾನಿ ಭಾರತೀಯ ಹುಡುಗ ಬಂದ. मेरे से पूछा आप प्रियंका हो? ನನ್ನನ್ನು ಕೇಳಿದ್ರು ನೀವು ಪ್ರಿಯಾಂಕಾ ಅವರು ಹೌದಾ ಅಂತ. मैंने हाँ कहा. मैंने कहा कहाँ के हो? कहता मैं बेंगलुरु का हूँ. ನಾನು ಅವ್ರು ಹೇಳ್ದ ಹೌದು, ನಾನು ಹೇಳ್ದೆ ನಾನು ಹೌದು ನಾನು ಪ್ರಿಯಾಂಕಾ. ಯಾಕೆ ಅಂತ ಕೇಳಿದೆ. ಯಾಕೆಂದ್ರೆ ನಾನು ಬೆಂಗಳೂರಿನವನು, ನಿಮ್ಮನ್ನ ನಾನು ಪರಿಚಯ ಮಾಡ್ಕೊಳ್ಳಬಲ್ಲೆ ಅಂತೇಳಿ ಹೇಳಿದ ಅವನು. मैंने कहा क्या करते हो? ನಾನು ಕೇಳಿದೆ ಏನ್ ಮಾಡ್ತಾ ಇದ್ದೀಯಾ ಅಂತೇಳಿ. कहा कि मैं IT कंपनी में काम करता हूँ दीदी. ಅವನು ಹೇಳ್ದ ನಾನೊಂದು IT ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಕ್ಕ ಅಂತೇಳಿ ಹೇಳ್ದ. और हम दोनों को एक दूसरे से मिलकर बहुत गर्व हुआ. ಅವನು ಹೇಳ್ದ ನಾನು ನಿಮ್ಮನ್ನ ಭೇಟಿ ಮಾಡಿದ ನಂತರ ನನಗೆ ಅತ್ಯಂತ ಹೆಮ್ಮೆ ಆಯ್ತು ಅಂತೇಳಿ. उसके चेहरे पे मैं देख पाई कि कर्नाटका का स्वाभिमान था. ನಾನು ಅವರ ಮುಖವನ್ನು ಗಮನಿಸಿದಂತ ಸಂದರ್ಭದಲ್ಲಿ ಕರ್ನಾಟಕದ ಜನರ ಸ್ವಾಭಿಮಾನದ ಪ್ರತಿಫಲ ಆ ಯುವಕನ ಮುಖದಲ್ಲಿ ನಾನು ನೋಡ್ಲಿಕ್ಕೆ ಸಾಧ್ಯ ಆಯ್ತು. आत्मविश्वास था, गर्व था. ಆತ್ಮವಿಶ್ವಾಸ ಇತ್ತು, ಹೆಮ್ಮೆ ಇತ್ತು. और मुझे गर्व था कि मेरे देश का एक युवा इतना आगे बढ़ गया है और मेरे पिता का सपना पूरा हुआ है. ನನಗೂ ಕೂಡ ಹೆಮ್ಮೆ ಆಯ್ತು. ನಮ್ಮ ದೇಶದ ಒಬ್ಬ ಯುವಕ ಇಷ್ಟು ಬೆಳೆದಿದ್ದಾನೆ ಮತ್ತು ನನ್ನ ತಂದೆಯವರ ಬಗ್ಗೆನೂ ಕೂಡ ಬಹಳ ದೊಡ್ಡ ಹೆಮ್ಮೆ ಆಯ್ತು. तो ये राजनीति नहीं है, ಇದು ರಾಜಕಾರಣ ಅಲ್ಲ, ये एक भावना है ಇದು ಭಾವನೆಗಳು. जो कर्नाटका के गर्व को, आपके स्वाभिमान को, आपकी परंपरा, सभ्यता, संस्कृति को पहचानती है. ಇದು ಕರ್ನಾಟಕದ ಸ್ವಾಭಿಮಾನವನ್ನ, ಕರ್ನಾಟಕದ ಹೆಮ್ಮೆಯನ್ನ, ಕರ್ನಾಟಕದ ಗೌರವವನ್ನ ಪರಿಚಯ ಮಾಡಿಕೊಳ್ತಕ್ಕಂತ ಒಂದು ಸಂದರ್ಭ. और ये सिर्फ मुझ में नहीं है, ये कांग्रेस के हर एक नेता में है. ಇದು ನನ್ನಲ್ಲಿ ಮಾತ್ರ ಇಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ನಾಯಕರಲ್ಲೂ ಕೂಡ ಈ ರೀತಿಯ ಭಾವನೆ ಇದೆ. ये आपके लिए समर्पित है. ಇವರೆಲ್ಲರೂ ಕೂಡ ತಮ್ಮನ್ನ ತಾವು ತಮಗೋಸ್ಕರ ಸಮರ್ಪಿಸಿಕೊಂಡಿದ್ದಾರೆ. हम सबको दुख होता है कि आज आपकी परिस्थिति क्या है. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಇವತ್ತು ನಿಮ್ಮ ಪರಿಸ್ಥಿತಿ ಏನಿದೆ ಅಂತೇಳಿ. हम इस परिस्थिति को सुधारना चाहते हैं. ನಾವು ಈ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಬಯಸ್ತೇವೆ. आपको एक ऐसी सरकार देना चाहते हैं जिससे आपको गर्व हो. ನಾವು ಇಂಥ ಒಂದು ಸರ್ಕಾರವನ್ನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇವೆ, ಅದರಿಂದ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಹೆಮ್ಮೆ ಆಗಬೇಕು. जो आपसे अपना लूटे नहीं, ನಿಮ್ಮಿಂದ ಲೂಟಿ ಮಾಡ್ತಕ್ಕಂಥದ್ದಲ್ಲ, जो आपका है वो आपको दे. ನಿಮ್ಮ ಹಣವನ್ನ ನಿಮಗೆ ವಾಪಸ್ ಕೊಡ್ತಕ್ಕಂಥ ಒಂದು ಸರ್ಕಾರವನ್ನ ಕರ್ನಾಟಕದಲ್ಲಿ ತರುವಂತ ಉದ್ದೇಶ ನಮ್ದು. जो आपका अधिकार है उसे पूरा करे. ನಿಮ್ಮ ಏನು ಅಧಿಕಾರ ಇದೆ ಅದನ್ನ ಸಂಪೂರ್ಣವಾಗಿ ನಿಮಗೆ ಕೊಡುವಂತ ಸರ್ಕಾರ. महंगाई कम करे, ಬೆಲೆ ಏರಿಕೆಯನ್ನು ಕಡಿಮೆಗೊಳಿಸುವಂತ, नौजवानों को रोजगार दे, ಯುವಕರಿಗೆ ಉದ್ಯೋಗ ಕೊಡುವಂತ, इंफ्रास्ट्रक्चर को बनाए, ಮೂಲಭೂತ ಸೌಕರ್ಯಗಳನ್ನ ಮಾಡುವಂತ, कर्नाटका को आगे बढ़ाए ಕರ್ನಾಟಕವನ್ನ ಮುನ್ನಡೆಸುವಂತ, और इस देश का गर्व बनाए. ಈ ದೇಶದ ಹೆಮ್ಮೆಯಾಗುವಂತ ರೀತಿಯಲ್ಲಿ ಸರ್ಕಾರ ರಚನೆ ಮಾಡುವಂತ ಮತ್ತು ಕೆಲಸ ಮಾಡುವಂತ. तो मुझे आशा है, पूरी आशा है कि आप कांग्रेस को इस चुनाव में जिताएंगे. ನನಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ತಾವು ಗೆಲ್ಲಿಸ್ತೀರಿ ಅಂತೇಳಿ. क्योंकि आज हमारा देश, आपका प्रदेश
एक ऐसे मोड़ पे है कि अगर हम ये नहीं समझेंगे कि हमें एक सच्ची राजनीति चाहिए जो हमें भाई भाई से न लड़ाए, जो हम सबके लिए काम करे, हम सबको आगे बढ़ाए, तो बहुत नुकसान हो सकता है देश का, प्रदेश का। ಈಗ ಈ ದೇಶ ಮತ್ತು ಈ ರಾಜ್ಯ ಇಂಥ ಒಂದು ರಾಜಕಾರಣದ ತಿರುವಿನಲ್ಲಿದೆ. ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಒಬ್ಬರ ಮೇಲೆ ದ್ವೇಷ, ಅಸೂಯೆ ಇರತಕ್ಕಂತ ವಾತಾವರಣ ಹೋಗಿ ಎಲ್ಲರ ಪರಿಶ್ರಮಕ್ಕೆ ಬೆಲೆ ಕೊಡ್ತಕ್ಕಂತ, ಅವರ ಶಕ್ತಿಯನ್ನು ಬಳಸ್ಕೊಳ್ತಕ್ಕಂತ, ಈ ದೇಶವನ್ನು ಮುನ್ನಡೆಸ್ತಕ್ಕಂತ ಒಂದು ಸ್ಥಿತಿ ನಿರ್ಮಾಣ ಆಗದೆ ಹೋದ್ರೆ ಈ ದೇಶಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂತ ನಷ್ಟ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. मुझे आप में बहुत विश्वास है. ನನಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ. विश्वास इस बात में है कि पब्लिक का अनुभव सबसे बड़ा होता है. ನನಗೆ ವಿಶ್ವಾಸ ಈ ಕಾರಣಕ್ಕಿದೆ, ಸಾರ್ವಜನಿಕರಿಂದ ಬರ್ತಕ್ಕಂಥ ಪ್ರೀತಿ ಬಹಳ ದೊಡ್ಡದು ಅನ್ನೋ ಕಾರಣಕ್ಕೋಸ್ಕರ. आपका विवेक सबसे ज्यादा, सबसे गहरा है. ನಿಮ್ಮ ವಿನಯ ಎಲ್ಲದಕ್ಕಿಂತ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. आप सब समझते हो, ನೀವೆಲ್ಲ ತಿಳ್ಕೊಳ್ತೀರಿ, सच को पहचानते हो, ಸತ್ಯವನ್ನ ತಿಳ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. और उसी को लेकर अपना भविष्य बनाओगे. ಅದನ್ನ ತೆಗೆದುಕೊಂಡೇ ನಮ್ಮ ಭವಿಷ್ಯವನ್ನು ರೂಪಿಸಬೇಕಾಗಿದೆ. बहुत बारिश हुई, आपने इंतजार किया, फिर भी आप खड़े रहे मेरी बातों को सुनने. मेरी बहनें भीग भी गई होंगी. ಈ ನಾನು ಮಾತಾಡ್ತಾ ಇದ್ದೇನೆ, ಸುಮಾರು ಮಳೆ ಆಯ್ತು, ಆದ್ರೂ ಕೂಡ ತಾವೆಲ್ಲ ಕೂಡ ನಿಂತಿದ್ದೀರಿ. ನನ್ನ ಹೆಣ್ಮಕ್ಳು, ನನ್ನ ಸಹೋದರಿಯರು ಕೂಡ ಬಹಳಷ್ಟು ಜನ ನೆನೆದಿರಬೇಕು, ಆದ್ರೂ ಕೂಡ ನೀವೆಲ್ಲ ಕೂಡ ನಮ್ಮ ಮಾತನ್ನು ಕೇಳಿದ್ದೀರಿ. इसके लिए आप सबका बहुत बहुत धन्यवाद. आज इस मंच पे खड़े हुए मैं आपको बताना चाहती हूँ कि कांग्रेस पार्टी कर्नाटका के लिए कुछ गारंटी लाई है. ನಾನು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ನಿವೇದನೆ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ, ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಮುಂದಿನ ತಿಂಗಳು ಬಂದ ನಂತರ ಕೆಲವು ಗ್ಯಾರಂಟಿಗಳನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಅದನ್ನ ನಾವು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. सबसे बड़ी गारंटी लूट बंद और विकास शुरू होगा. ಎಲ್ಲದಕ್ಕಿಂತ ದೊಡ್ಡ ಗ್ಯಾರಂಟಿ ಅಂದ್ರೆ ಲೂಟಿಯನ್ನ ಬಂದ್ ಮಾಡ್ತೇವೆ, ವಿಕಾಸವನ್ನ ಪ್ರಾರಂಭ ಮಾಡ್ತೇವೆ. 100% प्रगति की गारंटी. 100ಕ್ಕೆ 100 ಪ್ರಗತಿಯ ಗ್ಯಾರಂಟಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ये जो 2.5 लाख सरकारी पद खाली पड़े हैं 3.5 सालों से, इनको कांग्रेस भरवाएगी, आपको रोजगार देगी. 3.5 ವರ್ಷಗಳಿಂದ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ. ಅದನ್ನ ಸರ್ಕಾರ ಬಂದ ತಕ್ಷಣ ತುಂಬತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. गृह ज्योति योजना लाएगी. गृह ज्योति योजना लाएगी जिससे 200 यूनिट आपको बिजली के फ्री मिलेंगे. ಇಲ್ಲಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿಗೆ ತಂದು ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಅನ್ನ ಪುಕ್ಕಟಾಗಿ ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರ ಬಂದ ತಕ್ಷಣ ಜಾರಿ ಮಾಡ್ತೇವೆ. अन्ना भाग्य में आपको 10 किलो चावल मुफ्त मिलेगी. ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡಿ ಪ್ರತಿ ಕುಟುಂಬದ ಪ್ರತಿಯೊಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂತ ಕಾರ್ಯಕ್ರಮವನ್ನ ಮತ್ತೆ ಪ್ರಾರಂಭ ಮಾಡ್ತೇವೆ. युवा निधि योजना बनाएंगे. ಯುವ ನಿಧಿ ಯೋಜನೆಯನ್ನ ಜಾರಿಗೆ ತರ್ತೇವೆ, जिसमें सभी ग्रेजुएट युवाओं को 3,000 रुपए हर महीने मिलेंगे. ಈ ಯುವ ನಿಧಿ ಯೋಜನೆಯಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ಪದವೀಧರನಿಗೆ 2 ವರ್ಷಗಳ ಕಾಲ ಪ್ರತಿ ತಿಂಗಳು 3,000 ರೂಪಾಯಿ ಸ್ಟೈಫಂಡ್ ಕೊಡುವಂತ ಕೆಲಸವನ್ನ ಸರ್ಕಾರ ಬಂದ ತಕ್ಷಣ ಜಾರಿ ಕೊಡುವ ಕೆಲಸ ಮಾಡ್ತೇವೆ. डिप्लोमा वाले युवाओं को 1,500 रुपए हर महीने मिलेंगे. ಯಾರು ಡಿಪ್ಲೊಮಾ ಪದವೀಧರರಿದ್ದಾರೆ ಅವರಿಗೂ 2 ವರ್ಷಗಳ ಕಾಲ 1,500 ರೂಪಾಯಿ ಪ್ರತಿ ತಿಂಗಳು ಕೂಡ ಸ್ಟೈಫಂಡ್ ಕೊಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. मेरी बहनों, आपकी रोज की मेहनत की पहचान ये है कि आपके लिए एक गृह लक्ष्मी योजना बनाएंगे जिसमें आपके खाते में आपको 2,000 रुपए हर महीने मिलेंगे. ನನ್ನ ಸಹೋದರಿಯರೇ, ತಾಯಂದಿರೇ, ನಿಮ್ಮ ಕಷ್ಟಗಳೆಲ್ಲ ನಮ್ಗೆ ಅರ್ಥ ಆಗ್ತವೆ, ನಿಮ್ಮ ಆರ್ಥಿಕ ಸಂಕಷ್ಟ ನಮ್ಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಪ್ರತಿ ಮನೆಯ ಒಬ್ಬ ಮಹಿಳಾ ಯಜಮಾಂತಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಹಾಕುವಂತ ಕೆಲಸವನ್ನ ಸರ್ಕಾರ ಬಂದ ತಕ್ಷಣ ಮಾಡ್ತೇವೆ. नंदिनी को मजबूत बनाएंगे. ನಂದಿನಿಯನ್ನ ಮತ್ತೆ ಬಲಪಡಿಸ್ತಕ್ಕಂತ ಕೆಲಸ ಮಾಡ್ತೇವೆ. मुझे मालूम है कि यहाँ के जो अड़िका के किसान हैं वो येलो लीफ डिजीज से
ನನಗೆ ಗೊತ್ತಿದೆ परेशान है। ಈ ಪ್ರದೇಶದಲ್ಲಿರುವಂತ ಅಡಿಕೆ ಬೆಳೆಗಾರರಿಗೆ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗದಿಂದ ದೊಡ್ಡ ಸಂಕಷ್ಟವನ್ನ ನೀವೆಲ್ಲ ಅನುಭವಿಸ್ತಾ ಇದ್ದೀರಿ ಅಂತಕ್ಕಂಥ ಮಾಹಿತಿ ನನ್ನಲ್ಲಿದೆ. आपकी खेती खत्म हुई लेकिन आपको कोई कॉम्पेंसेशन नहीं मिला। ನಿಮ್ಮೆಲ್ಲ ಅಡಿಕೆ ತೋಟಗಳು ಹಾಳಾಗಿದ್ದಾವೆ, ಆದ್ರೆ ಯಾವುದೇ ರೀತಿಯ ಪರಿಹಾರ ಸರ್ಕಾರದಿಂದ ಸಿಕ್ಕಿಲ್ಲ. आपके लिए हम न्यूनतम आय और सही दाम की गारंटी देते हैं। ನಿಮ್ಮೆಲ್ಲರಿಗೂ ಕೂಡ ನೀವು ಬೆಳೆದಂತ ಯಾವುದೇ ಬೆಳೆಗಳಿರ್ಬೋದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾರುಕಟ್ಟೆ ದರವನ್ನ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್. मैं शारदा देवी से आ रही हूं। वहां जब मैं गई और वहां के शंकराचार्य जी से मैं मिली तो उन्होंने मुझे पूछा कि इंदिरा जी यहीं से लड़ी थी कि नहीं। तो मैंने कहा जी चिकमंगलूर से लड़ी थी। उन्होंने मुझे आशीर्वाद दिए। मैंने अपने भाई के लिए आशीर्वाद मांगा, उन्होंने आशीर्वाद दिया और मुझे कहा कि यहाँ पे मेरे पिताजी भी आए थे, इंदिरा जी भी आई थी और जब इंदिरा जी आई तो उनके लिए एक संघर्ष का समय था। ನಾನು ಇವತ್ತು ಬೆಳಿಗ್ಗೆ ಶೃಂಗೇರಿಗೆ ಹೋದಂತ ಸಂದರ್ಭದಲ್ಲಿ ಮಾತೆ ಶಾರದಾಂಬೆಯ ದರ್ಶನ ಮಾಡಿದ ನಂತರ ಈಗಿನ ಶಂಕರಾಚಾರ್ಯರನ್ನ ಗುರುಗಳನ್ನ ಭೇಟಿ ಮಾಡಿದೆ. ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನನ್ನನ್ನು ಕೇಳಿದರು, ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಲ್ಲಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೋ ಇಲ್ವೋ ಅಂತ. ಹೌದು ಅಂತೇಳಿ ನಾನು ಹೇಳಿದೆ. ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರು ಇಲ್ಲಿಗೆ ಬಂದಿದ್ರು, ನಮ್ಮ ತಂದೆ ರಾಜೀವ್ ಗಾಂಧಿ ಅವರು ಕೂಡ ಇಲ್ಲಿಗೆ ಬಂದಿದ್ರು ಮತ್ತು ಅವರು ನನಗೆ ಆಶೀರ್ವಾದ ಮಾಡಿದ್ರು. ನಾನು ನನ್ನ ಸಹೋದರ ರಾಹುಲ್ ಗಾಂಧಿ ಅವರಿಗೆ ಆಶೀರ್ವಾದ ಬೇಡದೆ ರಾಹುಲ್ ಗಾಂಧಿ ಅವರಿಗೂ ಅವರು ಆಶೀರ್ವಾದ ಮಾಡಿದ್ರು, ನನಗೂ ಕೂಡ ಅವರು ಆಶೀರ್ವಾದ ಮಾಡಿದ್ರು ಅನ್ನೋದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. आज भी मेरे परिवार के लिए एक संघर्ष का समय है। 1978 में जब इंदिरा जी यहीं इसी मैदान में आई, उनके लिए संघर्ष का समय था। ಈಗಲೂ ಕೂಡ ನಮ್ಮ ಪರಿವಾರ ಸಂಘರ್ಷದ ಸಮಯವನ್ನು ಎದುರಿಸ್ತಾ ಇದೆ. 1978-79ರಲ್ಲಿ ನನ್ನ ಅಜ್ಜಿ ಇಂದಿರಾ ಗಾಂಧಿ ಈ ಪ್ರದೇಶಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅದು ಕೂಡ ಒಂದು ಸಂಘರ್ಷದ ಸಮಯ ಆಗಿತ್ತು. ಮತ್ತೊಂದು ಸಂಘರ್ಷದ ಸಮಯದಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. उस दिन भी इसी तरह बारिश आ रही थी। ಅವತ್ತು ಕೂಡ ಇದೇ ರೀತಿ ಮಳೆಯ ವಾತಾವರಣ ಇತ್ತು. हम मानते हैं कि ये भगवान का आशीर्वाद है। ನಾನು ಭಾವಿಸ್ತೇನೆ ಇದು ದೇವರ ಆಶೀರ್ವಾದ ಅಂತೇಳಿ ಭಾವಿಸ್ತೇನೆ. बारिश शुभ है, ಮಳೆ ಅಂದ್ರೆ ಅದು ಶುಭ ಸಂಕೇತ. तो ये एक बहुत भावनात्मक क्षण है मेरे लिए कि मैं आज आपके यहाँ सामने खड़ी हूँ, इसी मंच पर, इसी मैदान पर, उसी तरह के मौसम में। ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅವತ್ತು ನನ್ನ ಅಜ್ಜಿ ಬಂದಂತ ಸಂದರ್ಭದಲ್ಲಿ ಯಾವ ವಾತಾವರಣ ಇತ್ತೋ ಅದೇ ರೀತಿಯ ಒಂದು ವಾತಾವರಣದ ಸಂದರ್ಭದಲ್ಲಿ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಲ್ಲುವಂತ ಒಂದು ಅವಕಾಶ ಸಿಕ್ಕಿದೆ. ಇದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. और आज दिल से अपने परिवार के तीनों पुश्तों से मैं आपको धन्यवाद देती हूँ। ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನನ್ನ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. कि जब इंदिरा जी का सबसे मुश्किल संघर्ष का समय था तो यहाँ की जनता चिकमंगलूर उसके साथ खड़ी रही, आप खड़े रहे और आपने उनका साथ नहीं छोड़ा। ನನ್ನ ಅಜ್ಜಿ ಇಂದಿರಾ ಗಾಂಧಿ ಅವರ ಜೀವನದ ಅತ್ಯಂತ ಕಷ್ಟಕರವಾದಂತಹ ಸಂಘರ್ಷದ ಸಮಯದಲ್ಲಿ ಚಿಕ್ಕಮಗಳೂರಿನ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ರು. ಈ ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ನಾನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಕುಟುಂಬ ಸದಾ ನಿಮಗೆ ಆಭಾರಿಯಾಗಿರುತ್ತದೆ. उनके खिलाफ भी एक केस लगाया गया और उनको भी संसद से निकाला गया। ಅವರ ವಿರುದ್ಧ ಕೂಡ ಲೋಕಸಭೆಯಲ್ಲಿ ಒಂದು ಕೇಸನ್ನು ಹಾಕಲಾಗಿತ್ತು, ಅವರನ್ನು ಕೂಡ ಸಂಸತ್ತಿನ ಹೊರಗಿಡಲಾಗಿತ್ತು. आप उन्हें संसद में वापस लाए, ಅವರನ್ನ ಮತ್ತೆ ನೀವು ಲೋಕಸಭೆಗೆ ವಾಪಸ್ ಕಳಿಸಿಕೊಟ್ರಿ. आपने उन्हें आत्मविश्वास दिया कि नहीं, इस देश की जनता अभी भी आपके साथ है, इंदिरा जी आप लड़ो। ಅವತ್ತು ನಮಗೊಂದು ಆತ್ಮವಿಶ್ವಾಸನ ನೀವು ತಂದು ಕೊಟ್ರಿ. ಇಂದಿರಾ ಗಾಂಧಿ ಅವರೇ,
ನಾವು ನಿಮ್ಮೊಟ್ಟಿಗಿದ್ದೇವೆ, ನೀವು ಹೋರಾಟ ಮಾಡಿ ಸಂಘರ್ಷ ಮಾಡಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ರಿ ಅವತ್ತು ನೀವು ನಮಗೆ. आज उनके पोते राहुल गांधी को उसी तरह से फर्जी केस डालकर संसद से निकाल दिया गया है. ಈಗ ಅದೇ ರೀತಿಯಲ್ಲಿ ಅವರ ಮೊಮ್ಮಗನಾದಂತ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಸುಳ್ಳು ಕೇಸನ್ನು ಹಾಕಿ ಅದೇ ರೀತಿಯಲ್ಲಿ ಅವರನ್ನ ಲೋಕಸಭೆಯಿಂದ ಹೊರಗೆ ಕಳಿಸಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. और राहुल गांधी को भी पूरा विश्वास है, मेरे पूरे परिवार को विश्वास है कि इस देश की जनता हमारे साथ खड़ी रहेगी. ರಾಹುಲ್ ಗಾಂಧಿ ಅವರಿಗೂ ಸಂಪೂರ್ಣವಾದಂತಹ ವಿಶ್ವಾಸ ಇದೆ, ನಮ್ಮ ಇಡೀ ಕುಟುಂಬಕ್ಕೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಈ ದೇಶದ ಜನ ರಾಹುಲ್ ಗಾಂಧಿ ಅವರಿಗೆ ಜೊತೆಗೆ ನಿಲ್ತಾರೆ, ಮತ್ತೆ ಲೋಕಸಭೆಗೆ ಅವ್ರನ್ನ ಕಳಿಸ್ತಾರೆ ಅಂತೇಳಿ. और ये भगवान का आशीर्वाद, शिव जी का आशीर्वाद हमेशा हमारे साथ रहेगा, क्योंकि हम सत्य की लड़ाई लड़ रहे हैं, हम सच्चाई का संघर्ष कर रहे हैं. ಭಗವಂತನ ಪರಶಿವನ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ನಮ್ಮ ಮೇಲಿದೆ. ಕಾರಣ ನಾವು ಸತ್ಯಕ್ಕೋಸ್ಕರ ಸಂಘರ್ಷ ಮಾಡ್ತಾ ಇದ್ದೇವೆ. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗ್ತದೆ, ಆಶೀರ್ವಾದ ಸಿಕ್ಕೇ ಸಿಗ್ತದೆ ಅನ್ನುವಂತ ವಿಶ್ವಾಸ ನನಗಿದೆ. और ये जो चुनाव है कर्नाटका का, ये भी एक सच्चाई और सत्य का संघर्ष ही है. ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತ ಒಂದು ಚುನಾವಣೆ ಏನಿದೆ, ಇದು ಕೂಡ ಸತ್ಯದ ವಿಷಯಕ್ಕೋಸ್ಕರ ನಡೀತಾ ಇರುವಂತ ಒಂದು ಹೋರಾಟ ಮತ್ತು ಸಂಘರ್ಷ. आज सुबह मैं मैसूरू में मैलारी होटल में गई, आप जानते हैं. ನಾನು ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಮೈಲಾರಿ ಹೋಟೆಲ್ ಅಂತಕ್ಕಂಥ ದೋಸೆಗೆ ಪ್ರಸಿದ್ಧವಾಗಿರುವಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಬೆಳಿಗ್ಗೆ ನಾನು ಹೋಗಿದ್ದೆ. और मैंने देखा कर्नाटका का स्वाभिमान, कर्नाटका की मेहनत का मिसाल. ಅಲ್ಲಿ ನಾನು ನೋಡಿದೆ, ಆ ಹೋಟೆಲ್ಗೆ ಹೋದಂತ ಸಂದರ್ಭದಲ್ಲಿ ಕರ್ನಾಟಕದ ಸ್ವಾಭಿಮಾನ ಮತ್ತು ಕರ್ನಾಟಕದಲ್ಲಿರುವಂತಹ ಶ್ರಮಶಕ್ತಿಯ ಒಂದು ದರ್ಶನ ನನಗೆ ಆಯಿತು ಇವತ್ತು ಬೆಳಿಗ್ಗೆ. जिसका होटल है, उन्होंने मुझे बताया कि उनके पिताजी ने ये काम शुरू किया था. ಆ ಹೋಟೆಲ್ಗೆ ನಾನು ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಮಾಲಕ ನನಗೆ ಹೇಳ್ದ, ನಮ್ಮ ತಂದೆಯವರು ಈ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ರು ಅಂತೇಳಿ. बहुत गर्व से मुझे रसोई में ले गए और मुझे भी डोसा बनाना सिखाया. ನನ್ನನ್ನ ಬಹಳ ಗೌರವದಿಂದ ಆ ಹೋಟೆಲ್ನ ಅಡಿಗೆ ಮನೆಗೆ ಕರ್ಕೊಂಡು ಹೋದ್ರು ಮತ್ತು ಅಲ್ಲಿ ನನಗೆ ಮೈಲಾರಿ ದೋಸೆಯನ್ನು ಹಾಕೋದು ಹೇಗೆ ಅನ್ನೋದನ್ನು ಕೂಡ ಹೇಳಿಕೊಟ್ರು. ನಾನು ಕೂಡ ಬೆಳಿಗ್ಗೆ ಅಲ್ಲೊಂದು ದೋಸೆ ಹಾಕಿದೆ ಆ ಹೋಟೆಲ್ನಲ್ಲಿ. अच्छा बनाया, ಚೆನ್ನಾಗೇ ಮಾಡಿದ್ದೀನಿ. अच्छा बनाया. और उसी समय उनकी 23 साल की बेटी भी आई रसोई में. ಅಲ್ಲಿ ಬರುವಂತ ಸಂದರ್ಭದಲ್ಲಿ ಅವರ 1.5 ವರ್ಷದ ಮಗು ಕೂಡ ಹೋಟೆಲ್ಗೆ ಬಂದಿತ್ತು. मैंने पूछा क्या करती हो. ನಾನು ಕೇಳಿದೆ ಅವ್ರನ್ನ ಏನ್ ಮಾಡ್ತಾ ಇದ್ದೀಯಾ ಅಂತೇಳಿ. बोला मैं इन्फोसिस में काम करती हूँ. ಆ ಹುಡುಗಿ ಕ್ಷಮಿಸಬೇಕು, ದೊಡ್ಡವಳು ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರು. मुझे इतना गर्व हुआ, ನನಗೆ ಬಹಳ ಹೆಮ್ಮೆ ಅಂತ ಅನಿಸ್ತು. मुझे लगा यही कर्नाटका है. ನನಗನ್ನಿಸ್ತು ಇದೇ ಕರ್ನಾಟಕದ ದರ್ಶನ ನನಗೆ ಆಗ್ತಾ ಇದೆ ಅಂತೇಳಿ. मेहनत, ईमानदारी, ಶ್ರಮ ಮತ್ತು ಪ್ರಾಮಾಣಿಕತೆ, अपनी पुरानी परंपरा को आगे बढ़ाते हुए, ನಮ್ಮ ಪುರಾತನವಾದಂತಹ ಪರಂಪರೆಯನ್ನ ಮುಂದುವರಿಸ್ತಾನೆ. अपनी संस्कृति, अपनी सभ्यता को बचाते हुए, ನಮ್ಮ ಸಂಸ್ಕೃತಿಯನ್ನ ಮತ್ತು ಸಭ್ಯತೆಯನ್ನ ಉಳಿಸಿಕೊಳ್ತಾ ಬೆಳೆಸ್ತಾ भविष्य की ओर देखना ಭವಿಷ್ಯದ ಕಡೆಗೆ ನೋಡೋದು ಕರ್ನಾಟಕದ ಒಂದು ವಿಶೇಷ ಮತ್ತು ಹೆಮ್ಮೆ. और एक सौंदर्य भविष्य में भाग लेना. ಈ ಒಂದು ಸುಂದರವಾದಂತಹ ಭವಿಷ್ಯದಲ್ಲಿ ಭಾಗವಹಿಸ್ತಕ್ಕಂಥದ್ದು. गर्व होता है मुझे आपके प्रदेश पे. ನಮ್ಮ ಈ ಪ್ರದೇಶದ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತದೆ. आपकी मेहनत पे, आपकी ईमानदारी पे. ನಿಮ್ಮ ಶ್ರಮ ಮತ್ತು ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. लेकिन मैं एक बात बताती हूँ, दुख भी हो रहा है. ನಾನು ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಮಗೆ ಮೋಸ ಆಗ್ತಾ ಇದೆ ಅಂತೇಳಿ. क्योंकि जब आप अपना वोट देते हैं, जब अपना समर्थन देते हैं, तो आप भरोसे के साथ देते हैं, विश्वास के साथ देते हैं. ನಾವು ಯಾವಾಗ ನಮ್ಮ ವೋಟನ್ನ ಮತವನ್ನ ಕೊಡ್ತೇವೋ ನಾವು ಬಹಳ ವಿಶ್ವಾಸದಿಂದ ಆ ಮತವನ್ನ ಚಲಾಯಿಸ್ತೇವೆ, ವೋಟನ್ನ ಕೊಡ್ತೇವೆ.
आज मुझे इसलिए पहचानते हैं क्योंकि मेरी दादी इंदिरा गांधी ने आपका विश्वास नहीं तोड़ा। ಇವತ್ತು ನನ್ನನ್ನ ಈ ಕಾರಣಕ್ಕೋಸ್ಕರ ನೀವೆಲ್ಲ ಗುರುಸ್ತಾ ಇದ್ದೀರಿ. ಕಾರಣ ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರು ನೀವಿಟ್ಟ ವಿಶ್ವಾಸಕ್ಕೆ ಯಾವತ್ತೂ ಭಂಗ ಬರುವಂತ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ ಅನ್ನೋ ಕಾರಣಕ್ಕೆ. लेकिन 3.5 सालों से जो सरकार कर्नाटक में आई है, ಕಳೆದ 3.5 ವರ್ಷದಿಂದ ಕರ್ನಾಟಕದಲ್ಲಿರುವಂತಹ ಸರ್ಕಾರ उसने हर स्तर पर आपका विश्वास तोड़ा है। ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕಳೆದ 3.5 ವರ್ಷದಿಂದ ಕರ್ನಾಟಕ ಇರುವ ಸರ್ಕಾರ ನಿಮ್ಮ ವಿಶ್ವಾಸಕ್ಕೆ ಭಂಗ ತಂದಿದೆ, ಮೋಸ ಮಾಡಿದೆ. शुरू से तो लालच के आधार पर बनी। ಮೊದಲನೇದಾಗಿ ಸರ್ಕಾರ ಆಮಿಷಗಳನ್ನು ಒಡ್ಡಿ ರಚನೆ ಆದಂತಹ ಸರ್ಕಾರ ಇದು. पैसों से विधायकों को खरीदा गया। ಗೆದ್ದಿರುವಂತಹ ಶಾಸಕರನ್ನ ಖರೀದಿ ಮಾಡಿ ರಚನೆ ಮಾಡಿದಂತಹ ಸರ್ಕಾರ. कांग्रेस और जेडीयू की सरकार को तोड़ के बनाया। ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸರ್ಕಾರ ಏನಿತ್ತು ಅದನ್ನು ಒಡೆದು ರಚನೆ ಮಾಡಿದಂತಹ ಸರ್ಕಾರ. और तब से आज तक ಅವತ್ತಿನಿಂದ ಇವತ್ತಿನವರೆಗೆ एक वचन तोड़ा है। ಪ್ರತಿಯೊಂದು ಕೊಟ್ಟ ಮಾತನ್ನು ತಪ್ಪಿದ್ದಾರೆ, ವಚನವನ್ನ ಭಂಗ ಮಾಡಿದ್ದಾರೆ. इन्होंने युवाओं से कहा था कि युवाओं के लिए रोजगार बनाएंगे। ಯುವಕರಿಗೆ ಒಂದು ಮಾತನ್ನು ಕೊಟ್ಟಿದ್ರು, ಯುವಕರಿಗೋಸ್ಕರ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತೇಳಿ. किसानों को कहा था कि दुगनी आय करेंगे। ರೈತರಿಗೆ ಭರವಸೆಯನ್ನು ಕೊಟ್ಟಿದ್ರು, ತಮ್ಮ ಆದಾಯವನ್ನ 2 ಪಟ್ಟು ಮಾಡ್ತೇವೆ ಅಂತೇಳಿ. महिलाओं को कहा था कि महंगाई कम होगी। ಮಹಿಳೆಯರಿಗೆ ಮಾತು ಕೊಟ್ಟಿದ್ರು, ಬೆಲೆ ಕಡಿಮೆ ಆಗ್ತದೆ ಅಂತೇಳಿ. क्या हुआ? ಏನಾಯ್ತು? यहाँ पे कितने नौजवान हैं, जरा हाथ उठा के बताइए। ಇಲ್ಲಿ ಎಷ್ಟು ಜನ ಯುವಕರಿದ್ದೀರಿ ದಯವಿಟ್ಟು ಕೈ ಎತ್ತಿ ಅಂತೇಳಿ ವಿನಂತಿ ಮಾಡ್ತೇನೆ. देखो कितने हैं। रोजगार मिला आपको सरकार से? ನಿಮಗೆ ಉದ್ಯೋಗ ಸಿಕ್ಕಿದೆಯಾ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. नहीं मिला। ಸಿಕ್ಕಿಲ್ಲ. आपको मालूम है कि सरकार में 2.5 लाख पद 2.5 लाख ಸರ್ಕಾರ खाली है। ಪ್ರತಿ ವರ್ಷ 2.5 ಲಕ್ಷ ಸರ್ಕಾರಿ ಉದ್ಯೋಗಗಳು ಇಲ್ಲಿ ಖಾಲಿ ಇದ್ದಾವೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವಂತ ಮಾತನ್ನ ಸರ್ಕಾರ ಕೊಟ್ಟಿತ್ತು, ಪ್ರಧಾನಿ ಕೊಟ್ಟಿದ್ರು. लेकिन आपको नहीं मिल रहे हैं। ಆದ್ರೆ ನಿಮಗೆ ಆ ಉದ್ಯೋಗ ಇವತ್ತು ಸಿಗ್ತಾ ಇಲ್ಲ. आपको मालूम है कि हर पोस्ट का रेट फिक्स कर दिया गया है। ನಿಮ್ಮೆಲ್ಲರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಭರ್ತಿಯಾಗುವಂತ ಪ್ರತಿಯೊಂದು ಹುದ್ದೆಗೂ ಕೂಡ ಇಷ್ಟು ಬೆಲೆ ಅಂತ ನಿಗದಿಯಾಗಿದೆ. आपको मालूम है कि हर भर्ती के एग्जाम में घोटाला है। ತಮಗೆ ಗೊತ್ತಿದೆ ಪ್ರತಿಯೊಂದು ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ನಡೆಯುವಂತ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಮೋಸ ನಡೀತದೆ ಅಂತೇಳಿ. कॉन्ट्रैक्टर्स आत्महत्या कर रहे हैं। ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. कॉन्ट्रैक्टर एसोसिएशन, स्कूल मैनेजमेंट एसोसिएशन प्रधानमंत्री को चिट्ठी लिखते हैं। ಕರ್ನಾಟಕದ ಕಾಂಟ್ರಾಕ್ಟರ್ಗಳ ಸಂಘ, ಖಾಸಗಿ ಶಾಲೆಗಳ ಸಂಘ ಅವರು ಪ್ರಧಾನಮಂತ್ರಿಗಳಿಗೆ ಸರ್ಕಾರದ ಮೇಲೆ ದೂರನ್ನು ಕೊಟ್ಟಿದ್ದಾರೆ. कोई जवाब नहीं आता। ಯಾವುದೇ ಉತ್ತರ ಪ್ರಧಾನಿಗಳಿಂದ ಇದುವರೆಗೆ ಬಂದಿಲ್ಲ. विधायक के बेटे को 8 करोड़ कैश के साथ पकड़ा जाता है। ಕರ್ನಾಟಕದ ಚನ್ನಗಿರಿಯ ಶಾಸಕ ಮಾಡಾಳು ವಿರೂಪಾಕ್ಷ ಅವರ ಮಗನನ್ನ 8 ಕೋಟಿ ಕ್ಯಾಶ್ ಸಮೇತ ಹಿಡಿಯಲಾಗ್ತದೆ. कोई कार्रवाई नहीं होती। ಅದರ ವಿರುದ್ಧ ಯಾವುದೇ ಕ್ರಮ ಇದುವರೆಗೆ ಆಗಿಲ್ಲ. उल्टा उनके विधायक पिता परेड निकालते हैं। ಅದಕ್ಕೆ ಬದಲಾಗಿ ಅವರ ಶಾಸಕರ ಮಗ ದೊಡ್ಡ ಮೆರವಣಿಗೆಯಲ್ಲಿ ಊರಿಗೆ ಬರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ये कहने के लिए कि आज के कर्नाटका में हम कुछ भी कर सकते हैं, हमें कोई नहीं छू सकता। ಈಗ ಇದರ ಅರ್ಥ ಏನು ಅಂತಂದ್ರೆ ಕರ್ನಾಟಕದಲ್ಲಿ ನಾವು ಏನ್ ಬೇಕಾದ್ರೂ ಮಾಡಬಹುದು, ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. कोविड के मरीजों से तक लूट किया। ಕೋವಿಡ್ ನಿಂದ ಬಾಧಿತರಾದಂತ ಅವರಿಂದಲೂ ಕೂಡ ಹಣ ಲೂಟಿ ಮಾಡ್ತಕ್ಕಂತ ಕೆಲಸ ಈ ರಾಜ್ಯದಲ್ಲಿ ನಡೀತು. किसी को नहीं छोड़ा, स्कूल के बच्चों के अंडों को भी ಯಾರನ್ನು ಕೂಡ ಬಿಡ್ಲಿಲ್ಲ. ಶಾಲೆಗೆ ಹೋಗುವಂತ ಮಕ್ಕಳ ಆಹಾರ ವಿಚಾರದಲ್ಲೂ ಕೂಡ ಅವರನ್ನು ಬಿಡ್ಲಿಲ್ಲ. ಯಾವುದನ್ನು ಕೂಡ ವಿನಾಯಿತಿ ಕೊಡ್ಲಿಲ್ಲ. मेरी बहनें यहाँ बैठी हैं, ನನ್ನ ಸಹೋದರರಲ್ಲಿ ಕುಂತಿದ್ದಾರೆ. मेहनत करती हो, ತಾವೆಲ್ಲ ಕೂಡ ಶ್ರಮ ಪಡ್ತೀರಿ. मैं जानती हूँ। चाहे कहीं भी काम करती हो, चाहे खेती में भी जाना पड़ता है, घर आके काम करना पड़ता है, खाना पकाना पड़ता है, बच्चों की देखभाल करनी पड़ती है, पूरे परिवार की परवरिश को देखना पड़ता है। मैं जानती हूँ। ನನಗೆ ಗೊತ್ತಿದೆ, ಇಲ್ಲಿ ನಾನು ಕೂತಿರ್ತಕ್ಕಂಥ ನನ್ನ ಸಹೋದರಿ ಯಾರಿದ್ದಾರೆ, ನೀವು ಮನೆಯಲ್ಲಿ ಶ್ರಮ ಪಡಬೇಕಾಗ್ತದೆ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ, ಸಂಸಾರ ನಿಭಾಯಿಸಬೇಕಾಗ್ತದೆ, ಮಕ್ಕಳನ್ನ ಸಾಕಬೇಕಾಗ್ತದೆ, ಸಂಸಾರದ ಸಂಪೂರ್ಣ ಜವಾಬ್ದಾರಿಯನ್ನ ನೀವೆಲ್ಲ ಹೊರಬೇಕಾಗ್ತದೆ. ಹಾಗಾಗಿ ಎಲ್ಲ ನನ್ನ ಸಹೋದರಿಯರು ಕೂಡ ಬಹಳಷ್ಟು ಶ್ರಮವನ್ನ ತಾವೆಲ್ಲ ಕೂಡ ಪಡ್ತೀರಿ. ದೊಡ್ಡದಾಗಿರ್ತಕ್ಕಂಥ ಸಾಂಸಾರಿಕ ಹೊರೆ ತಮ್ಮ ಮೇಲೆ ಎಲ್ಲರ ಮೇಲೂ ಇದೆ.
संघर्ष का जीवन है आपका। ನಿಮ್ಮೆಲ್ಲರ ಜೀವನ ಸಂಘರ್ಷದಿಂದ ಕೂಡಿರ್ತದೆ. आप मेहनत करती हो तो किस लिए करती हो? ನೀವು ಶ್ರಮ ಪಡ್ತಾ ಇದ್ದೀರಿ, ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. बताओ, ಹೇಳಿ. किस लिए? अपने भविष्य के लिए ना। ಭವಿಷ್ಯಕ್ಕೋಸ್ಕರ ತಾನೇ ನೀವು ಹೋರಾಟ ಮಾಡ್ತಾ ಇರೋದು. है ಹೇಳಿ ಅಂತ ಹೇಳ್ತಾ ಇದ್ದಾರೆ. ಹೌದು ಅಂತ ಹೇಳಿ ಜೋರಾಗಿ. अपने बच्चों को मजबूत बनाने के लिए, उनका भविष्य बनाने के लिए ना। ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ, ಅವರ ಭವಿಷ್ಯ ಭದ್ರ ಮಾಡ್ಲಿಕ್ಕೋಸ್ಕರ ತಾನೇ ನೀವಿಷ್ಟೆಲ್ಲ ಶ್ರಮ ಪಡ್ತಾ ಇರೋದು. जब बच्चे बीमार होते हैं दुख होता है, ಮಗುವಿಗೆ ಕಾಯಿಲೆ ಬಂದ್ರೆ ದುಃಖ ಆಗ್ತದೆ ಸಹಜವಾಗಿ. स्वास्थ्य की सुविधाएं नहीं होती, डर लगता है, दुख होता है। ಆರೋಗ್ಯದ ಸೇವೆಗೆ ಲಭ್ಯ ಇರೋದಿಲ್ಲ, ಹಾಗಾಗಿ ದುಃಖ ಆಗ್ತದೆ, ಬೇಸರ ಆಗ್ತದೆ. बच्चों को शिक्षित करना है, अच्छे स्कूल नहीं है, उसमें अध्यापक नहीं आ रहे हैं तो दुख होता है। ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ಒಳ್ಳೆ ಸ್ಕೂಲ್ಗಳು ಸಿಗೋದಿಲ್ಲ, ಮೇಷ್ಟ್ರು ಸಿಗೋದಿಲ್ಲ, ಆಗಲೂ ಕೂಡ ದುಃಖ ಆಗ್ತದೆ, ಬೇಸರ ಆಗ್ತದೆ. गुस्सा भी चढ़ता है कि इतनी मेहनत कर रहे हैं और बच्चों के लिए स्कूल भी नहीं बना रही है सरकार। ಸರ್, ನಿಮ್ಗೆಲ್ಲ ಸಹಜವಾಗಿ ಸಿಟ್ಟು ಕೂಡ ಬರ್ತದೆ. ಇಷ್ಟೆಲ್ಲ ನಾವು ಕಷ್ಟ ಪಡ್ತೇವೆ, ಶ್ರಮ ಪಡ್ತೇವೆ, ನಮಗೊಂದು ಒಳ್ಳೆ ಶಾಲೆಯನ್ನು ಕೂಡ ಸರ್ಕಾರ ಮಾಡೋದಿಲ್ವಲ್ಲ ಅಂತ. आगे जाके जब बच्चों को नौकरी मिलती है तो खुशी होती है। ಮುಂದೆ ಆ ಮಕ್ಕಳು ಉದ್ಯೋಗಸ್ಥರಾದ್ರೆ ಸಹಜವಾಗಿ ನಿಮ್ಗೆಲ್ಲ ಸಂತೋಷ ಆಗ್ತದೆ. चाहे लड़की हो या लड़का, ಹೆಣ್ಣಾಗ್ಲಿ ಗಂಡಾಗ್ಲಿ, ಹುಡುಗಾಗ್ಲಿ ಹುಡುಗಿ ಆಗ್ಲಿ, हम चाहते हैं कि अपने पैरों पे खड़ी हो। ನಾವು ಬಯಸ್ತೇವೆ ಅವರೆಲ್ಲರೂ ಕೂಡ ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತೇಳಿ. कि अपना बेटा कमाए, ನಮ್ಮ ಮಕ್ಕಳು ಸಂಪಾದನೆ ಮಾಡ್ಲಿ ಅಂತ, बेटी को अच्छा जॉब मिले, ಹೆಣ್ಣು ಮಕ್ಕಳಿಗೂ ಒಳ್ಳೆ ಉದ್ಯೋಗ ಸಿಕ್ಲಿ ಅಂತೇಳಿ, भविष्य में हमारा भी देखभाल करे। ಭವಿಷ್ಯದಲ್ಲಿ ನಮ್ಮನ್ನು ಕೂಡ ನೋಡ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಬರಲಿ ಅಂತೇಳಿ. यही तो है हमारी मेहनत, ಇದಕ್ಕೋಸ್ಕರ ನಾವು ಇಷ್ಟೊಂದು ಶ್ರಮ ಪಡುವಂತದ್ದು. यही है हमारा स्वाभिमान, ಇದೇ ನಮ್ಮ ಸ್ವಾಭಿಮಾನದ ಸಂಕೇತ, यही है हमारा आत्मविश्वास, ಇದೇ ನಮ್ಮ ಆತ್ಮವಿಶ್ವಾಸವೂ ಕೂಡ. और इसी पर हम गर्व करते हैं ಇದರ ಬಗ್ಗೆನೇ ನಾವೆಲ್ಲ ಕೂಡ ಹೆಮ್ಮೆ ಪಡ್ತೇವೆ. कि हमने अपने बच्चों के लिए एक मजबूत भविष्य बनाया। ನಮ್ಮ ಮಕ್ಕಳಿಗೋಸ್ಕರ ಒಂದು ಸುಂದರವಾದಂತ ಭವಿಷ್ಯವನ್ನ ನಿರ್ಮಾಣ ಮಾಡೋಣ ಅಂತೇಳಿ. तो सरकार का इसमें बहुत बड़ी भूमिका है। सरकार की, ಸರ್ಕಾರದ ಒಂದು ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಈ ವಿಷಯಗಳ ಮೇಲೆಲ್ಲ ಇದೆ. सरकार का काम है कि उस भविष्य में शामिल हो। ಸರ್ಕಾರದ್ದು ಕೂಡ ಒಂದು ಜವಾಬ್ದಾರಿ, ಕರ್ತವ್ಯ ಇದೆ. ಈ ಭವಿಷ್ಯ ನಿರ್ಮಾಣದಲ್ಲಿ ಅವರು ಕೂಡ ಭಾಗಿಗಳಾಗಬೇಕು ಅಂತೇಳಿ. सरकार का काम है कि आपकी समस्याओं को सुने। ಸರ್ಕಾರದ ಕರ್ತವ್ಯ ಮತ್ತು ಕೆಲಸ ನಿಮ್ಮ ಸಮಸ್ಯೆಗಳನ್ನ ಕೇಳಬೇಕು ಅನ್ನೋದು ಕೂಡ. समझे कि आपकी जरूरतें क्या है, ನಿಮ್ಮ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಅವರು ತಿಳ್ಕೊಳ್ಬೇಕಾಗ್ತದೆ. और दिल से आपके लिए काम करे। ಹೃದಯಪೂರ್ವಕವಾಗಿ ಅವರು ನಿಮ್ಮ ಕೆಲಸವನ್ನ ಮಾಡಬೇಕಾಗ್ತದೆ. आपको मालूम है कि ये जो भाजपा की सरकार है, इसने कितना लूटा है कर्नाटका को। ನಿಮಗೆ ಗೊತ್ತಿದೆಯಾ, ಕರ್ನಾಟಕದಲ್ಲಿ ಬಿಜೆಪಿಯ ಸರ್ಕಾರ ಬಂದ ನಂತರ ಎಷ್ಟು ಹಣವನ್ನ ಲೂಟಿ ಮಾಡಿದ್ದಾರೆ ಅಂತೇಳಿ. जॉब छोड़िए, स्कूल छोड़िए, हॉस्पिटल्स छोड़िए, सड़कें छोड़िए, ಸ್ಕೂಲನ್ನು ಬಿಟ್ಟುಬಿಡಿ, ಆಸ್ಪತ್ರೆಯನ್ನು ಬಿಟ್ಟುಬಿಡಿ, ರಸ್ತೆಯನ್ನು ಬಿಟ್ಟುಬಿಡಿ, ಇವೆಲ್ಲವನ್ನು ಬಿಟ್ಟುಬಿಡಿ. ಆದರೂ 1.5 लाख करोड़ रुपए लूटे हैं कर्नाटका से। 1.5 ಲಕ್ಷ ಕೋಟಿ ರೂಪಾಯಿಯನ್ನ ಸಾರ್ವಜನಿಕ ಹಣವನ್ನ ಕರ್ನಾಟಕದ ಈ ಬಿಜೆಪಿ ಸರ್ಕಾರ ಲೂಟಿ ಮಾಡಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. यहाँ अड़िका के किसानों को दान नहीं मिल रहे हैं। ಈ ಅಡಿಕೆ ಬೆಳೀತಕ್ಕಂಥ, ನನಗೊಂದು ಅಡಿಕೆ ಹಾರ ಹಾಕಿದಿರಿ, ಈ ಅಡಿಕೆ ಬೆಳೀತಕ್ಕಂಥ ರೈತರಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ, ಕಾಯಿಲೆಗೆ ಔಷಧಿ ಸಿಗ್ತಾ ಇಲ್ಲ. यहाँ आपके कर्ज माफ नहीं होते, ಇಲ್ಲಿ ನಿಮ್ಮ ಸಾಲ ಮನ್ನಾ ಆಗೋದಿಲ್ಲ. यहाँ आप पे जीएसटी लगाई जाती है। ಈ ಎಲ್ಲ ಕೃಷಿ ವಸ್ತುಗಳಿಗೂ ಕೂಡ ಜಿಎಸ್ಟಿ ಮೇಲೆ ಜಿಎಸ್ಟಿ ಹಾಕ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. आप गैस के सिलेंडर के लिए कितना दे रहे हैं? ಗ್ಯಾಸ್ ಸಿಲಿಂಡರ್ಗಳಿಗೆ ಈಗ ನೀವು ಎಷ್ಟು ಕೊಡ್ತಾ ಇದ್ದೀರಿ ಅನ್ನೋದನ್ನ ನೆನಪಿಸಿಕೊಳ್ಳಿ. तेल के लिए, सब्जियों के लिए, आटे के लिए, चावल के लिए, ಎಣ್ಣೆಗೋಸ್ಕರ, ಕಾಳಿಗೋಸ್ಕರ, ಬೇಳೆಗೋಸ್ಕರ, ಅಗತ್ಯ ವಸ್ತುಗಳಿಗೋಸ್ಕರ ನೀವು ಎಷ್ಟು ಹಣ ವ್ಯಯ ಮಾಡ್ತಾ ಇದ್ದೀರಿ ಅಂತೇಳಿ ತಾವು ದಯವಿಟ್ಟು ಯೋಚನೆ ಮಾಡಬೇಕು. और वहाँ भाजपा की केंद्र की सरकार से आपके लिए जो पैसे आते हैं वो कम होते चले जा रहे हैं। ಕೇಂದ್ರದಿಂದ ಕಾನೂನುಬದ್ಧವಾಗಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ. 1.5 लाख करोड़ रुपए लूटे हैं। कहाँ गए ये 1.5 लाख करोड़? 1.5 ಲಕ್ಷ ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ. 5 ಲಕ್ಷ ಕೋಟಿ ಬರಬೇಕಾಗಿರ್ತಕ್ಕಂಥ ಹಣ ನಮಗಿನ್ನೂ ಬಂದಿಲ್ಲ. इन
इनसे 100 एम्स बन सकते थे। ಇದರಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ನವದೆಹಲಿಯಲ್ಲಿದೆ ಅಂತ 100 ಆಸ್ಪತ್ರೆಗಳನ್ನ ಈ ಹಣದಲ್ಲಿ ಲೂಟಿ ಹೊಡೆದಂತ ಹಣದಲ್ಲಿ ಕಟ್ಟಬಹುದಾಗಿತ್ತು। 2250 किलोमीटर 6 लेन की एक्सप्रेसवे बन सकती थी। 2250 ಕಿಲೋಮೀಟರ್ ಒಂದು ಉತ್ತಮವಾಗಿರ್ತಕ್ಕಂಥ ರಸ್ತೆಯನ್ನು ಮಾಡಬಹುದಾಗಿತ್ತು। 187 ESI हॉस्पिटल बन सकते थे। 187 ESI ಆಸ್ಪತ್ರೆಗಳನ್ನ ಈ ಹಣದಲ್ಲಿ ಕಟ್ಟಬಹುದಾಗಿತ್ತು। अपने बच्चों के लिए 30,000 स्मार्ट क्लासरूम बन सकते थे। ನಮ್ಮ ಮಕ್ಕಳಿಗೋಸ್ಕರ 30,000 ಸ್ಮಾರ್ಟ್ ಸ್ಕೂಲ್ಗಳನ್ನ ಕಟ್ಟುವಂತ ಒಂದು ಅವಕಾಶ ಈ ಹಣವನ್ನು ಬಳಸಿ ಮಾಡಬಹುದು। बेंगलुरु की मेट्रो की तरह 750 किलोमीटर लंबी मेट्रो बन सकती थी। ಬೆಂಗಳೂರಿನಲ್ಲಿ ಏನು ಮೆಟ್ರೋ ರೈಲ್ ನೀವು ನೋಡಿದಿರಿ ಅಂತ 750 ಕಿಲೋಮೀಟರ್ ಮೆಟ್ರೋ ಲೈನ್ ಅನ್ನ ಈ 1.5 ಲಕ್ಷ ಕೋಟಿನಲ್ಲಿ ಮಾಡಬಹುದಾಗಿತ್ತು। और कर्नाटका के गरीबों के लिए 30 लाख अफोर्डेबल हाउसिंग के घर बन सकते थे। ಕರ್ನಾಟಕದಲ್ಲಿ ಇರುವಂತ ವಸತಿ ರಹಿತರಾಗಿರ್ತಕ್ಕಂಥ ಬಡವರಿಗೆ 30 ಲಕ್ಷ ಮನೆಗಳನ್ನ ಈ ಹಣದಲ್ಲಿ ಕಟ್ಟಬಹುದಾಗಿತ್ತು। ये है भ्रष्टाचार। ಇದೇ ಭ್ರಷ್ಟಾಚಾರದ ಸ್ವರೂಪ। खुला भ्रष्टाचार, ಸಂಪೂರ್ಣವಾಗಿರ್ತಕ್ಕಂಥ ಸರ್ವಾಂತರ್ಯಾಮಿ ಭ್ರಷ್ಟಾಚಾರ। कि आपके लिए कुछ नहीं, ನಿಮಗೆ ಏನೂ ಇಲ್ಲ, लोन नहीं, सही दाम नहीं, खाने के लिए नहीं, आपके लिए जीएसटी। और चाहे प्रदेश में लूट हो चाहे देश में, प्रधानमंत्री जी अपने दोस्त अडानी के लिए जीएसटी माफ कर रहे हैं, लोन माफ कर रहे हैं। और अडानी जी 1600 करोड़ रुपए बना रहे हैं दिन में, और देश का किसान 27 रुपए बना रहा है। ನೀವು ರೈತರಿಗೆ ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ, ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗ್ತಾ ಇಲ್ಲ, ಪ್ರತಿಯೊಂದರ ಮೇಲೂ ಕೂಡ ಜಿಎಸ್ಟಿ ಹಾಕ್ತಕ್ಕಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ। ಆದ್ರೆ ಅದಾನಿಯವರ ಕಂಪನಿಗೆ ಜಿಎಸ್ಟಿಗಳಿಂದ ವಿನಾಯಿತಿ ಕೊಡ್ತಾ ಇದ್ದಾರೆ। ಅವರ ಸಂಪತ್ತು 16,000 ಕೋಟಿಯಷ್ಟು ಜಾಸ್ತಿ ಆಗ್ತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ। ಪ್ರತಿ ದಿವಸ ಸಾವಿರಾರು ಕೋಟಿ ರೂಪಾಯಿ ಅವರ ಆದಾಯ ಮತ್ತು ಆಸ್ತಿ ಜಾಸ್ತಿ ಆಗ್ತಕ್ಕಂಥ ನೋಡ್ತಾ ಇದ್ದೇವೆ। ಬಡವರ ಪಾಲಿಗೆ ಏನು ಸಿಗ್ತಾ ಇಲ್ಲ। तो ये कब होता है बहनों और भाइयों? ये तब होता है जब एक ऐसी सरकार आती है जो जनता का आदर नहीं करती। ಇದು ಯಾವ ಸಂದರ್ಭದಲ್ಲಿ ಆಗ್ಲಿಕ್ಕೆ ಸಾಧ್ಯ ಅಂತೇಳಂದ್ರೆ ಯಾವಾಗ ಒಂದು ಸರ್ಕಾರ ಜನಗಳ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸೋದಿಲ್ವೋ ಅಂತ ಸಂದರ್ಭದಲ್ಲಿ ಮಾತ್ರ ಈ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ। ऐसी सरकार जिसके बड़े बड़े मंत्री आकर आपको कहते हैं कि ये प्रदेश हमें सौंप दो। ಎಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳು, ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳು ಇಂತಿಂತ ಪ್ರದೇಶಗಳನ್ನ ನಮಗೆ ವಹಿಸಿಕೊಟ್ಟು ಬಿಡಿ ಅಂತ ಕೇಳುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ। जो आपके उम्मीदवारों को आपके सामने खड़े होके कहते हैं इनको छोड़िए, इनको मत पूछिए, अपना प्रदेश हमें दे दीजिए, प्रधानमंत्री जी को सौंप दीजिए। ಇಲ್ಲಿ ಬರ್ತಕ್ಕಂಥ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹೇಳ್ತಾರೆ, ಅವ್ರನ್ನ ಯಾರನ್ನ ವಿಧಾನಸಭಾ ಚುನಾವಣೆ ನಿಲ್ಲಿಸಿದ್ದಾರೋ ಅವ್ರನ್ನೇನು ನೋಡಬೇಡಿ, ಅವ್ರ ಬಗ್ಗೆ ಗಮನ ಹರಿಸಬೇಡಿ, ಈ ಪ್ರದೇಶವನ್ನು ಕೊಟ್ಟುಬಿಡಿ, ಮೋದಿ ಅವರನ್ನ ನೋಡಿ ಮೋದಿ ಅವರ ಆಶೀರ್ವಾದಕ್ಕೋಸ್ಕರ ಮತ ನೀಡಿ ಅಂತ ಹೇಳುವಂತ ಒಂದು ಸ್ಥಿತಿಯನ್ನು ಅವರು ಇವತ್ತು ನಿರ್ಮಾಣ ಮಾಡಿದ್ದಾರೆ। ಆ ಮನೋಭೂಮಿಕೆನಲ್ಲಿ ಅವರೆಲ್ಲ ಇದ್ದಾರೆ। क्यों? ಯಾಕೆ ಅಂತ ನಾನು ಕೇಳ್ತೇನೆ। क्या श्री बसवन्ना जी के बेटे और बेटियां, कुवेम्पु जी के बेटी और बेटियां, नारायण गुरु जी के बेटी और बेटियां अपना प्रदेश अपने आप नहीं चला सकते? ನಾನು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ। ಈ ರಾಜ್ಯದ ಹೆಮ್ಮೆ ಆದಂತ ಬಸವಣ್ಣವರು ಇರ್ಬೋದು, ಕುವೆಂಪು ಅವರು ಇರ್ಬೋದು, ನಾರಾಯಣ ಗುರುಗಳು ಇರ್ಬೋದು, ಅಂತವರ ಮಕ್ಕಳಿಗೆ, ಅಂತವರ ವಾರಸುದಾರರಿಗೆ ತಮ್ಮ ಪ್ರದೇಶವನ್ನು ತಾವು ನಿಭಾಯಿಸಿಕೊಳ್ಳುವಂತ ಸಾಮರ್ಥ್ಯ, ಶಕ್ತಿ ಮತ್ತು ಸ್ವಾಭಿಮಾನ ಇಲ್ವೇ ಅಂತೇಳಿ। नंदिनी जैसी कॉर्पोरेशन को किसने बनाया? ನಂದಿನಿ ಅಂತ ಒಂದು ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥದ್ದು ಯಾರು? कोऑपरेटिव। ಸಹಕಾರಿ ಕ್ಷೇತ್ರದಲ್ಲಿ ನಂದಿನಿ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ ಯಾರು ಅಂತ ತಮಗೆಲ್ಲ ಗೊತ್ತಿದೆ। किसने बनाया? आपने बनाया अपनी मेहनत से। ನೀವೇ ಮಾಡಿರ್ತಕ್ಕಂಥದ್ದು, ನಿಮ್ಮ ಶ್ರಮದಿಂದ ನಂದಿನಿ ಅಂತ ಒಂದು ಸಹಕಾರಿ ಸಂಸ್ಥೆಯನ್ನು ಕಟ್ಟಿದ್ದೀರಿ। अरे इतना दूध इकट्ठा होता था कि स्कूलों में दूध बांटा जाता था। ಇಲ್ಲಿ ಎಷ್ಟು ಹಾಲು ಉತ್ಪತ್ತಿ ಆಗ್ತಾ ಇತ್ತು ಅಂತ ಹೇಳಂದ್ರೆ
ಎಲ್ಲ ಮುಗಿದ ನಂತರನೂ ಕೂಡ ಶಾಲೆಗಳಿಗೆ ಹಾಲು ಕೊಡ್ಲಿಕ್ಕೆ ನಂದಿನಿ ಹಾಲನ್ನು ಬಳಸ್ತಕ್ಕಂತ ಸ್ಥಿತಿ ಕರ್ನಾಟಕದಲ್ಲಿ ಇತ್ತು. कांग्रेस की सरकारों में क्षीरधारे क्षीर भाग्य की योजनाएं बनाई गई. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷೀರಭಾಗ್ಯ ಕ್ಷೀರಧಾರೆ ಅನ್ನುವಂತ ಕಾರ್ಯಕ್ರಮವನ್ನ ಮಾಡುವಂತ ಒಂದು ಸಂದರ್ಭವೂ ಕೂಡ ಇತ್ತು. अब ये कहते हैं कि दूध कम हो रहा है, ಈಗ ಹೇಳ್ತಾ ಇದ್ದಾರೆ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅಂತೇಳಿ. क्योंकि ये चाहते हैं कि बाहर से गुजरात का अमूल यहाँ आए और नंदिनी उसमें मर्ज हो जाए. ಅವರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಹಾಲು ಉತ್ಪಾದನೆಯನ್ನ ಬುದ್ಧಿಪೂರ್ವಕವಾಗಿ ಕಡಿಮೆ ಮಾಡಿ ಗುಜರಾತ್ನ ಅಮೂಲ್ ಹಾಲನ್ನ ಕರ್ನಾಟಕಕ್ಕೆ ಬರಲಿಕ್ಕೆ ಭೂಮಿಕೆ ಸಿದ್ಧ ಮಾಡುವಂತ ಒಂದು ಪ್ರಯತ್ನದಲ್ಲಿ ಅವರೆಲ್ಲ ಇದ್ದಾರೆ. 1 करोड़ से ज्यादा लोगों की कमाई खतरे में है, लेकिन ಒಂದು- उनको कोई परवाह नहीं है. 1 ಕೋಟಿ ಹೈನುಗಾರಿಕೆ ಮಾಡ್ತಕ್ಕಂತ ಹಾಲು ಉತ್ಪಾದನೆ ಮಾಡ್ತಕ್ಕಂತ ರೈತರ ಬದುಕು ಇವತ್ತು ಕಷ್ಟಕ್ಕೆ ಸಿಗ್ತಕ್ಕಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. कर्नाटका के गर्व की कोई परवाह नहीं है. ಕರ್ನಾಟಕದ ಸ್ವಾಭಿಮಾನಕ್ಕೆ ಅವರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. कर्नाटका के नौजवानों के भविष्य का कोई परवाह नहीं है. ಕರ್ನಾಟಕದ ಯುವಕರ ಭವಿಷ್ಯದ ಬಗ್ಗೆನೂ ಕೂಡ ಅವರಿಗೆ ಯಾವುದೇ ರೀತಿಯ ಕಳಕಳಿ ಕಾಳಜಿ ಇಲ್ಲ. पोस्टों के लिए रेट फिक्स कर दिए हैं. ಎಲ್ಲ ಹುದ್ದೆಗಳಿಗೆ ಇಷ್ಟು ಅಂತೇಳಿ ರೇಟ್ ಫಿಕ್ಸ್ ಮಾಡಿದ್ದಾರೆ. जैसे मैंने कहा, जो भी भर्ती का एग्जाम है उसमें घोटाला. ಯಾವುದೇ ಒಂದು ಪರೀಕ್ಷೆ ಹುದ್ದೆಗಳನ್ನ ತುಂಬಲಿಕ್ಕೆ ನಡೆದ್ರೆ ಅದರಲ್ಲಿ ಮೋಸ ನಡೀತಕ್ಕಂತ ಘೋಟಾಲ ನಡೀತಕ್ಕಂತ ಸ್ಥಿತಿ ಕರ್ನಾಟಕದಲ್ಲಿದೆ. और ऊपर से लूट ही लूट. ಅದರ ಮೇಲೆ ಹಣವನ್ನ ಲೂಟಿ ಮಾಡ್ತಕ್ಕಂತ ಒಂದು ಸ್ಥಿತಿ. तो क्या ऐसी सरकार चाहते हैं हम? ಇಂಥ ಒಂದು ಸರ್ಕಾರ ಮತ್ತೆ ನಮಗೆ ಬೇಕಾ ಅಂತೇಳಿ ನಾನು ಕೇಳಿಕೊಳ್ಬೇಕಾಗಿದೆ. क्या हम चाहते हैं कि जो नेता आए हमें झूठ बोल के चले जाएं और उनसे हम कोई जवाब नहीं पूछे? ಏನು ಈ ಸ್ಥಿತಿನಲ್ಲಿ ಯಾರೋ ಒಬ್ಬರು ನಾಯಕರು ಬಂದ್ರು, ಆಡಳಿತ ಪಕ್ಷದವರು ಭಾಷಣ ಮಾಡಿದ್ರು, ಕೆಲವು ವಿಷಯಗಳನ್ನ ಹೇಳಿದ್ರು, ಸುಳ್ಳುಗಳಿಂದ ಹೇಳಿ ಹೋದ್ರು, ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಸಾಧ್ಯವಿಲ್ಲ, ಪ್ರಶ್ನೆ ಮಾಡಬಾರದೆ ಅಂತೇಳಿ ನಾನು ಕೇಳ್ತೇನೆ. क्या हमारा अपने प्रदेश के प्रति, अपने देश के प्रति कोई कर्तव्य नहीं है? ನಮಗೆ ನಮ್ಮ ದೇಶ ಪ್ರದೇಶದ ಬಗ್ಗೆ ಯಾವುದಾದ್ರೂ ಜವಾಬ್ದಾರಿ ಇಲ್ವೇ ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತೇನೆ. है बहनों और भाइयों, आपका एक बहुत बड़ा कर्तव्य है अपने प्रदेश के प्रति, अपने बच्चों के प्रति, अपने खुद के भविष्य के प्रति. ನಾನು ಹೇಳ್ತೇನೆ, ನಮ್ಮ ಭವಿಷ್ಯದ ಬಗ್ಗೆ, ನಮ್ಮ ಪ್ರದೇಶದ ಭವಿಷ್ಯದ ಬಗ್ಗೆ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಮಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಜವಾಬ್ದಾರಿ